ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಬೆಳಗಿನ ಶುಭ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ, ಈ ಪವಿತ್ರ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ಈ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ದೇವರ ಕೃಪಾವರಗಳು, ಆತನ ಪ್ರಸನ್ನತೆ ಮತ್ತು ಆತನ ನಡೆಸುವಿಕೆ ಈ ಆರಾಧನೆಯಲ್ಲಿ ನಮ್ಮ ಸಂಗಡಲ್ಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕುರುಬನಾಗಿ ಸಭೆಯೆನ್ನುವಂತಹ ಮಹಾ ಇಂಡಿಗೆ ಕುರುಬನೂ ಪರಿಪಾಲಕನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೇ, ಭಾನುವಾರದಲ್ಲಿ ಸ್ವಾಮಿ, ನಾವು ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನ ನಾಮವನ್ನು ನಮಿಸುವ ಹಾಗೆ ನೀನು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ನಾವಿರುವಂತಹ ಮನೆಗಳಲ್ಲಿ ನಿನ್ನನ್ನು ಆರಾಧಿಸುವಂತಹ ಕೃಪೆಗೆ ನಮ್ಮ ನಡೆಸು. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ, ಈ ಆರಾಧನೆಯಲ್ಲಿ ನಿನ್ನ ನಡೆಸುವಿಕೆ ಇರಲಿ. ಕರ್ತನೆ, ನಿನ್ನ ಆರಾಧನೆ ಅದು ನಿನಗೆ ಮಹಿಮೆಯನ್ನು, ಸ್ತೋತ್ರವನ್ನು ತಂದುಕೊಡಲಿ. ಈ ಆರಾಧನೆ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 266ನೆಯ ಸಂಗೀತವನ್ನು ಹಾಡೋಣ. 266ನೆಯ ಸಂಗೀತವನ್ನು ಹಾಡೋಣ.
ನಾವು ದೇವರನ್ನು ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ ಪುಟ 123ನೇ ಪುಟದಲ್ಲಿರುವಂತಹ ತ್ರಯೇಕ ದೇವರನ್ನು ಆರಾಧಿಸೋಣ. ಪುಟ 123ನೇ ಪುಟ, ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಎಂತೆಂದನು, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ತಪ್ಪು ಅಪರಾಧಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವನು ಮತ್ತು ನಮ್ಮೆಲ್ಲರ ಪಾಪಗಳನ್ನು ಆತನು ಅಳಿಸಿ ಹಾಕುವಂಥವನಾಗಿದ್ದಾನೆ. ಇಂತಹ ದೇವರ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿದರೆ ಕರುಣಾಸಾಗರನಾದಂತಹ ದೇವರು ನಮಗೆ ಕ್ಷಮಾಪಣೆಯನ್ನು ಕೊಟ್ಟು ನಮ್ಮನ್ನು ಪಾಪದ ಅಂಧಕಾರದಿಂದ ಬಿಡಿಸುವಂಥವನಾಗಿದ್ದಾನೆ. ಸ್ವಲ್ಪ ಕ್ಷಣಕಾಲ ಮೌನವಾಗಿತ್ತು. ಸಂಗೀತದ ಮೂಲಕ ನಮ್ಮ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ನಾವೆಲ್ಲರೂ ಏಕ ಮನಸ್ಸಿನಿಂದ ನಮ್ಮ ತಪ್ಪುಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುವ ಹಾಗೆ ಆರಾಧನಾ ಕ್ರಮ ಪುಸ್ತಕದಿಂದ ಪುಟ 126ನೇ ಪುಟದಲ್ಲಿರುವಂತಹ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು.
ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನಾವು ಸಂಗೀತದಲ್ಲಿ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಎನ್ನುವಂಥ ಸಂಗೀತವನ್ನು ಹಾಡೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗೋ ರಕ್ಷಕನೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ವಾರದ ಮೊದಲನೇ ದಿವಸದಲ್ಲಿ ನಿನ್ನನ್ನು ಆರಾಧಿಸುವಂಥ ಅವಕಾಶ ಕೊಟ್ಟಿದೆ. ಕರ್ತನೆ, ನಮಗೆ ಕೊಟ್ಟಂತಹ ನಿನ್ನ ಅಪಾರವಾದಂಥ ಕೃಪೆಗಾಗಿ, ಅಪಾರವಾದಂತಹ ಪ್ರೀತಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ನೀನು ನಮಗೆ ಮಹಾಕುರುಬನು, ನಮ್ಮನ್ನು ಪರಿಪಾಲಿಸುವಂಥ ದೇವರು, ನಮಗೆ ಸಭೆ ಎನ್ನುವಂತಹ ನಿನ್ನ ವಿಶೇಷವಾದಂತಹ ಸೇವೆಯನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ನಾವು ನಿನ್ನ ಬಳಿಗೆ ಬರುವಾಗ ನೀನು ನಮ್ಮನ್ನು ಪ್ರೀತಿಸುವಂಥ ದೇವರು, ನಮ್ಮನ್ನು ಸಂರಕ್ಷಿಸುವಂಥ ದೇವರು, ನಮಗೆ ಬೇಕಾದಂಥ ಎಲ್ಲ ನಿನ್ನ ಸಹಾಯವನ್ನು ಒದಗಿಸುವಂತಹ ಕರ್ತನೂ ಆಗಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ತನೆ, ಭಾನುವಾರದಲ್ಲಿ ಸ್ವಾಮಿ, ನಾವು ಇರುವಂತಹ ಮನೆಗಳಲ್ಲಿಯೇ ನಿನ್ನನ್ನು ಆರಾಧಿಸುವಂಥ ಅವಕಾಶ ಕೊಟ್ಟಿದ್ದಿ. ಕರ್ತನೆ, ನಿನ್ನ ಆಲಯದ ಅಂಗಳದಲ್ಲಿ ನಾವು ಕಾಣಿಸಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿರುವಾಗ, ಕರ್ತನೆ, ನಮ್ಮ ಮನೆಗಳಲ್ಲಿಯೇ ನಿನ್ನನ್ನು ಆರಾಧಿಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಅವಕಾಶ ಕೊಟ್ಟಿದ್ದಿ. ಸ್ವಾಮಿ, ಇದನ್ನು ನೋಡುತ್ತಿರುವಂತಹ, ನಿನ್ನ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಕರ್ತನೆ, ನಮ್ಮ ಸಭೆಗಾಗಿ ನಿನಗೆ ಸ್ತೋತ್ರ. ನಮ್ಮ ಸಭೆಯ ಒಂದೊಂದು ಕುಟುಂಬಗಳಿಗಾಗಿ ನಿನಗೆ ವಂದನೆ ಹೇಳುತ್ತೇವೆ. ಕರ್ತನೆ, ಕಣ್ಣೀರಿನಿಂದ ಬರುವಾಗ ಅವರ ಕಣ್ಣೀರನ್ನು ನೀನು ತೆಗೆದುಹಾಕು. ಗೊಂದಲದ ಮನಸ್ಸಿನಲ್ಲಿ ಬರುವಾಗ ಅವರ ಮನಸ್ಸಿಗೆ ಸ್ಥಿರತೆಯನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಕರ್ತನೆ, ಯಾವ ಯಾವ ಸ್ಥಿತಿಗತಿಗಳಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ಕುಳಿತುಕೊಂಡಿದ್ದಾರೋ, ಯಾವ ಮನಸ್ಥಿತಿಯಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ಕುಳಿತುಕೊಂಡಿದ್ದಾರೋ, ಅದೇ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನೀನು ಅವರನ್ನು ಸ್ವೀಕರಿಸು, ಬಲಪಡಿಸು, ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ಸ್ವಾಮಿ, ನಿನ್ನ ಹಸ್ತಗಳಿಗೆ ಈ ಆರಾಧನೆಯನ್ನು ಒಪ್ಪಿಸಿಕೊಡ್ತೇವೆ. ಈ ಆರಾಧನೆ ನಮಗೆ ಆಶೀರ್ವಾದವನ್ನು ತಂದುಕೊಡಲಿ. ಈ ಆರಾಧನೆ ನಮ್ಮ ಜೀವಿತಗಳನ್ನು ಬದಲಾಯಿಸಲಿ. ಈ ಆರಾಧನೆ ಕರ್ತನೆ, ನಮ್ಮ ಮನಸ್ಸಿಗೂ ನಮ್ಮ ಜೀವನಕ್ಕೂ ಹೊಸ ಹರುಷ, ಉಲ್ಲಾಸ, ಬಲವನ್ನು ತಂದುಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಕರ್ತನೆ, ಮತ್ತೊಂದು ಬಾರಿ ನಿನ್ನ ಪರಾಂಬರಿಕೆಗೆ ನಮ್ಮನ್ನು, ಇದನ್ನು ನೋಡುತ್ತಿರುವಂತಹ, ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನೇ ನಮ್ಮ ಆರಾಧನೆ ನಾಯಕನು, ಈ ಆರಾಧನೆಯ ಯಜಮಾನನು,
ಈ ಆರಾಧನೆಯಲ್ಲಿ ಮಹಾಕುರುಬನಾಗಿದ್ದುಕೊಂಡು ನಮ್ಮ ನಡೆಸು ಎಂಬುದಾಗಿ ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಹಳೆ ಒಡಂಬಡಿಕೆ ಪಾರಾಯಣ ಮತ್ತು ಪತ್ರಿಕಾ ಪಾರಾಯಣ ಮತ್ತು ಸುವಾರ್ತ ವೇದ ಭಾಗವನ್ನು ಕೇಳಿಸಿಕೊಳ್ಳೋಣ. ಪ್ರತಿ ಪಾರಾಯಣದ ಅಂತ್ಯದ ಭಾಗದಲ್ಲಿ ಸಭೆಯ ಪ್ರತ್ಯುತ್ತರ ದೇವರೇ ನಿನಗೆ ಸ್ತೋತ್ರವಾಗಲಿ, ದೇವರೇ ನಿನಗೆ ಸ್ತೋತ್ರವಾಗಲಿ, ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ ಎಂಬುದಾಗಿರಲಿ. ಮೊದಲನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹೆಜ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ ವಚನಗಳು 1ರಿಂದ 9. ಹೆಜ್ಕೇಲನ ಪ್ರವಾದನ ಗ್ರಂಥ 33 ಅಧ್ಯಾಯ 1ರಿಂದ 9 ವಚನಗಳು. ಕಾವಲುಗಾರನ ಮೇಲೆ ಬಿದ್ದ ಭಾರವು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ. ನಾನು ದೇಶದ ಮೇಲೆ ಖಡ್ಗವನ್ನು ಬೀಳಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರು. ಕೊಂಬಿನ ಕೂಗನ್ನು ಕೇಳದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ಅವನು ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವಷ್ಟೇ, ತನ್ನ ಮರಣಕ್ಕೆ ತಾನೇ ಕಾರಣನು. ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನೂದದೆ ಸ್ವಜನರನ್ನು ಎಚ್ಚರಿಸದೆ ಇರುವಲ್ಲಿ ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲೇ ನಾಶಗೊಂಡ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮುಯ್ಯಿ ತೀರಿಸುವೆನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವನನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ, ದುಷ್ಟನೇ, ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು. ನೀನೋ ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ ಎಂಬುದೇ. ದೇವರಿಗೆ ಸ್ತೋತ್ರವಾಗಲಿ. ಪತ್ರಿಕಾ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯ ಭಾಗವು ಶ್ರೀ ಪೌಲನು ತಿಮೋಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ವಚನಗಳು 1ರಿಂದ 16ರವರೆಗೆ. ಸಭಾಧ್ಯಕ್ಷನು ಸಭಾ ಸೇವಕನು ಯೋಗ್ಯರಾಗಿರಬೇಕು. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡೆದುಕೊಳ್ಳಬೇಕೆಂದಿರುವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸನಾಗಿದ್ದಾನೆಂಬ ಮಾತು ನಂಬತಕ್ಕದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕೃತಕ ಮಾಡದವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಮರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷೆ ವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಿನವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನಿಗೆ ಉಳ್ಳಿನೊಳಗೆ ಸಿಕ್ಕಿಬಿದ್ದಾನು. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು ಎರಡು ಮಾತಿನವರು, ಮದ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು
ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರೂ ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಕರಿಯಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯದಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆಯ ಪದವಿಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ ಎಂಬುದೇ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಇವನೇ ಒಳ್ಳೆ ಕುರುಬನಯ್ಯ, ಇವನೇ ಒಳ್ಳೆ ಕುರುಬನಯ್ಯ. ಯೇಸು ಸುವರಗಳಿವನು ಘನದಿ ನಿನಗಯ್ಯ. ಯೇಸು ಸುವರಗಳಿವನು ಘನದಿ ನಿನಗಯ್ಯ. ಇವನೇ ಒಳ್ಳೆ ಕುರುಬನಯ್ಯ, ಇವನೇ ಒಳ್ಳೆ ಕುರುಬನಯ್ಯ. ಯೇಸು ಸುವರಗಳಿವನು ಘನದಿ ನಿನಗಯ್ಯ. ಯೇಸು ಸುವರಗಳಿವನು ಘನದಿ ನಿನಗಯ್ಯ. ಇವನೇ ಒಳ್ಳೆ ಕುರುಬನಯ್ಯ. ಕಡೆಗಾಣದ ಅಡವಿಯಲ್ಲಿ ಕಡೆಗಾಣದ ಅಡವಿಯಲ್ಲಿ ಸೇರಿ ಕಡು ಕಷ್ಟಗಳನ್ನೆಲ್ಲ ಪಡುತ್ತಿರುವಲ್ಲಿ, ಸೇರಿ ಕಡು ಕಷ್ಟಗಳನ್ನೆಲ್ಲ ಪಡುತ್ತಿರುವಲ್ಲಿ ತಡೆಯಾದೆ ಕೃಪೆಯ ಶಬ್ದದಲ್ಲಿ, ತಡೆಯದೆ ಕೃಪೆಯ ಶಬ್ದದಲ್ಲಿ ಎನ್ನ ಒಡನೆ ಕರೆದ ಹೆಸರಿಟ್ಟು ಪ್ರೀತಿಯಲ್ಲಿ, ಎನ್ನ ಒಡನೆ ಕರೆದ ಹೆಸರಿಟ್ಟು ಪ್ರೀತಿಯಲಿ. ಇವನೇ ಒಳ್ಳೆ ಕುರುಬನಯ್ಯ. ಸುವಾರ್ತ ವೇದ ಭಾಗಕ್ಕಾಗಿ ಯೋಹಾನನು ಬರೆದ ಸುವಾರ್ತ 21ನೇ ಅಧ್ಯಾಯ 15ನೇ ವಚನದಿಂದ 19 ವಚನಗಳು. ದೇವರ ವಾಕ್ಯವನ್ನು ಆಲಿಸಿರಿ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ,
ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದನ್ನು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನು ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದೆ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗಿಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ, ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತನಾಡು ಎನ್ನುವಂಥ ಸಂಗೀತವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡೋಣ. ಕರ್ತನಲ್ಲಿ ಪ್ರೀತಿಯ ಸಭೆಯವರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೆ ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಶುಭ ವಂದನೆಗಳನ್ನು ತಿಳಿಸ್ತೇವೆ. ದೇವರ ವಾಕ್ಯವನ್ನು ಕೇಳಿಕೊಳ್ಳಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ಶಿರಗಳನ್ನು ಭಾಗಿಸಿ ದೇವರ ವಾಕ್ಯವನ್ನು ಕೇಳಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕುರುಬನು, ನಮ್ಮ ರಕ್ಷಕನೂ ಆಗಿರುವಂತಹ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಮನಸ್ಸುಗಳನ್ನು ನೀನು ಸಿದ್ಧಗೊಳಿಸು. ಸ್ವಾಮಿ, ಭಾನುವಾರದಲ್ಲಿ ಬಾಯಾರಿದ ಜಿಂಕೆಯು ನೀರಿಗೋಸ್ಕರ ತವಕ ಪಡುವಂತೆ ನಮ್ಮೆಲ್ಲರ ಮನಸ್ಸುಗಳು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ತವಕ ಪಡುತ್ತವೆ. ಕರ್ತನೆ, ನಮ್ಮ ಸಂಗಡ ಬಾ. ನಿನ್ನ ಭಕ್ತನ ಮೂಲಕ, ನಿನ್ನ ಸೇವಕನ ಮೂಲಕ ನಮ್ಮ ಸಂಗಡ ಮಾತನಾಡು. ಈ ವಾಕ್ಯವನ್ನು ಧ್ಯಾನಿಸುವಂತಹ ನನ್ನನ್ನು, ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನೇ ಪರಾಮರಿಸು. ಈ ಮುಂದಿನ ವಾಕ್ಯದ ಸಂದೇಶದಲ್ಲಿ ನಮ್ಮ ಸಂಗಡಿದ್ದು ನಡೆಸು ಎಂಬುದಾಗಿ
ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಮತ್ತೊಂದು ಬಾರಿ ನಿಮ್ಮೆಲ್ಲರಿಗೆ ದೇವರ ಪರಿಶುದ್ಧ ನಾಮದ ವಂದನೆಗಳನ್ನು ತಿಳಿಸ್ತೇನೆ. ದೇವರು ನಮ್ಮೆಲ್ಲರನ್ನು, ನಮ್ಮ ಸಭೆಯನ್ನು, ಸಭೆಯ ಒಂದೊಂದು ಕುಟುಂಬಗಳನ್ನು ದೇವರು ಕಾಪಾಡಿದ್ದಾರೆ. ದೇವರನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮಕ್ಕಳನ್ನು, ನಮ್ಮ ಹಿರಿಯರನ್ನು, ನಮ್ಮ ಸಭೆಯ ಪ್ರತಿಯೊಂದು ಕುಟುಂಬವನ್ನು ದೇವರು ಪರಿಪಾಲಿಸಿದ್ದಾನೆ. ದೇವರು ಕೊಟ್ಟಂತಹ ಆರೋಗ್ಯಕ್ಕಾಗಿ, ಆತನ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಪ್ರತಿ ಭಾನುವಾರ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳಿಸಿಕೊಳ್ಳುವುದಕ್ಕೆ ಬರ್ತೇವೆ. ಪ್ರತಿ ವಾರ ದೇವರು ನಮಗೆ ಬೇರೆ ಬೇರೆ ರೀತಿಯಲ್ಲಿ ತನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡುವಂಥವನಾಗಿದ್ದಾನೆ. ಜುಲೈ ತಿಂಗಳ ಕೊನೆಯ ಭಾನುವಾರ ನಾವು ಮನೆಯಲ್ಲೇ ಇದ್ದು ಈ ವರ್ಷವನ್ನು ಕಳೆಯಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಮನೆಯಲ್ಲಿಯೇ ಈ ವರ್ಷದ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಒಂದು ವಿಚಿತ್ರವಾದಂತಹ ಅನುಭವ. ಈ ವರ್ಷದ ಪ್ರಾರಂಭ ಹೇಗೆ ಆಯಿತು ಮತ್ತು ಈ ಪ್ರಾರಂಭದ ನಂತರ ಈ ದಿವಸಗಳು ಈ ವರ್ಷದ ಮಧ್ಯಂತರಕ್ಕೆ ಬಂದಿದ್ದೇವೆ. 6 ತಿಂಗಳನ್ನು ನಾವು ಮುಗಿಸ್ತಾ ಇದ್ದೇವೆ. 7 ತಿಂಗಳನ್ನು ಮುಗಿಸ್ತಾ ಇದ್ದೇವೆ. ನಂತರ ಮುಂದಿನ ದಿವಸಗಳಲ್ಲಿ ನಾವು ಆಗಸ್ಟ್ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೇವೆ. ಇದೊಂದು ವಿಚಿತ್ರ, ಒಂದು ವಿಶೇಷವಾದಂತಹ ಅನುಭವ. ಆದರೂ ದೇವರು ನಮ್ಮನ್ನು ಪರಿಪಾಲಿಸಿದ್ದಾನೆ, ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಹೇಳೋಣ. ಈ ಭಾನುವಾರದಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚುವುದಕ್ಕೂ, ನಿಮ್ಮ ಸಂಗಡ ಧ್ಯಾನಿಸುವುದಕ್ಕೂ ಬಹಳ ಸಂತೋಷ ಪಡ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಸಂಗಡ ಇರಲಿ. ಯಾಕಂದ್ರೆ ಈ ಭಾನುವಾರವನ್ನು ನಾವು ಆರ್ಡೇನ್ಡ್ ಮಿನಿಸ್ಟ್ರಿ ಎಂಬುದಾಗಿ ಆಚರಿಸ್ತೇವೆ. ಆರ್ಡೇನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ ಟು ಟ್ರಾನ್ಸ್ಫಾರ್ಮ್ ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ದೀಕ್ಷಿತ ಸೇವೆ ಅದು ರೂಪಾಂತರಕ್ಕೆ ನಡೆಸುವಂತಹ ಒಂದು ವಿಶೇಷವಾದಂತಹ ಸೇವೆ, ಆರ್ಡೇನ್ಡ್ ಮಿನಿಸ್ಟ್ರಿ. ಸಾಮಾನ್ಯವಾಗಿ ಆರ್ಡೇನ್ಡ್ ಎನ್ನುವಂಥ ಪದವನ್ನು ನಾವು ಆರ್ಡಿನೇಷನ್ ಎನ್ನುವಂಥ ಪದದೊಟ್ಟಿಗೆ ಅನೇಕ ಸಾರಿ ನಾವು ಅದನ್ನು ಕೇಳಿಸಿಕೊಳ್ತೇವೆ. ಆರ್ಡಿನೇಷನ್, ಒಬ್ಬ ದೇವರ ವ್ಯಕ್ತಿ ದೇವ ಸೇವೆಗೆ ಬರುವುದಕ್ಕೆ, ಆತನು ಸಂಪೂರ್ಣವಾದಂತಹ ಸಭಾ ಸೇವೆಯನ್ನು ಮಾಡುವುದಕ್ಕೆ ಆತನಿಗೆ ಆರ್ಡಿನೇಷನ್ ಅನ್ನು ಕೊಡಲಾಗ್ತದೆ. ಆರ್ಡಿನೇಷನ್ ಮೂಲಕ ಆತನು ಸಭಾಪಾಲಕನಾಗಿ ಸಭೆಯನ್ನು ನಡೆಸುವಂತಹ, ಸಭೆಯನ್ನು ಪರಿಪಾಲಿಸುವಂತಹ ಒಂದು ವಿಶೇಷವಾದಂತಹ ಜವಾಬ್ದಾರಿಕೆಯನ್ನು ಅವನಿಗೆ ಕೊಡಲಾಗ್ತದೆ. ಆರ್ಡಿನೇಷನ್ ಅದು ದೇವರಿಂದ, ದೇವ ಸೇವಕರ ಮೂಲಕ, ದೇವ ಸೇವಕರಿಗೋಸ್ಕರ, ದೇವ ಸೇವೆಗೋಸ್ಕರ ಕೊಡಲ್ಪಡುವಂಥ ಒಂದು ವಿಶೇಷವಾದಂತಹ ಕಾರ್ಯ ಎಂಬುದಾಗಿ ನಾವೆಲ್ಲರೂ ನಂಬುತ್ತೇವೆ. ಹಾಗಾದರೆ ಈ ಭಾನುವಾರವನ್ನು ಆರ್ಡೇನ್ಡ್ ಮಿನಿಸ್ಟ್ರಿ ಅಥವಾ ಒಂದು ದೀಕ್ಷಿತ ನಿರ್ದಿಷ್ಟವಾದಂತಹ ಸೇವೆ ಮಾಡುವುದಕ್ಕೆ ದೇವರು ಸಭಾಪಾಲಕರುಗಳನ್ನ, ಸಭಾ ಸೇವಕರನ್ನ ದೇವರು ಕರೆದಿದ್ದಾನೆ. ಹಾಗಾದ್ರೆ ನನ್ನ ಪ್ರಿಯ ಸ್ನೇಹಿತರೆ, ಒಂದು ಸಭೆಯನ್ನು ಪರಿಪಾಲಿಸುವುದಕ್ಕೆ ಆಧ್ಯಾತ್ಮಿಕವಾದಂತಹ ನಾಯಕ ಬೇಕು. ಇಡೀ ಸಭೆಯನ್ನು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ, ಆಡಳಿತಾತ್ಮಕವಾದಂಥ ರೀತಿಯಲ್ಲಿ ಸಭೆಯನ್ನು ಪರಿಪಾಲಿಸುವಾತನು ಸಭಾಪಾಲಕ. ಸಭಾಪಾಲಕರು ಎಂಬುದಾಗಿ ಹೇಳುವಾಗ ನಿಮ್ಮೆಲ್ಲರಿಗೆ
ನಿಮ್ಮದೇ ಆದಂಥ ರೀತಿಯ ಆಲೋಚನೆ, ನಿಮ್ಮದೇ ಆದಂಥ ರೀತಿಯ ಅನುಭವಗಳು ನಿಮ್ಮೊಟ್ಟಿಗಿರ್ತದೆ. ಅನೇಕರಿಗೆ ಸಭಾಪಾಲಕರ ಮೇಲೆ ವಿಪರೀತವಾದಂತಹ ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಇದೆ. ಅನೇಕರಿಗೆ ಒಂದು ರೀತಿಯಲ್ಲಿ ಮಿಶ್ರವಾದಂತಹ ಅನುಭವ. ಒಂದು ರೀತಿಯಲ್ಲಿ ಸಭಾಪಾಲಕರನ್ನು ನೋಡುವಾಗ ಒಂದು ಮಿಶ್ರ ಅನುಭವ. ಅನೇಕರಿಗೆ ಸಭಾಪಾಲಕರನ್ನು ನೋಡುವಾಗ ಅವರ ಜೀವನದಲ್ಲಿ ಅವರೊಟ್ಟಿಗೆ ಆದಂತಹ ಅನೇಕ ವಿಚಾರಗಳೊಟ್ಟಿಗೆ ಅನುಭವಗಳಾಗ್ತವೆ. ಅನೇಕರಿಗೆ ಸಭಾಪಾಲಕರುಗಳನ್ನು ನೆನೆಸಿಕೊಳ್ತಾರೆ. ನಾನು ನನ್ನ ಮದುವೆ ಈ ಸಭಾಪಾಲಕರ ಕೈಯಲ್ಲಿ ನೆರವೇರಿತು, ನನ್ನ ಮಕ್ಕಳ ಸ್ನಾನ ದೀಕ್ಷೆ, ನನ್ನ ಮಕ್ಕಳ ದೃಢೀಕರಣ, ನನ್ನ ಮಕ್ಕಳ ಮದುವೆ, ಹೀಗೆ ಪ್ರತಿಯೊಂದು ತಮ್ಮ ಜೀವನದ ಅನುಭವಗಳು ಸಭಾಪಾಲಕರೊಟ್ಟಿಗೆ ಒಂದು ವಿಶೇಷವಾದಂತಹ ಬಾಂಧವ್ಯವನ್ನ, ನೆನಪನ್ನ ಯಾವಾಗಲೂ ನಾವು ಮಾಡಿಕೊಳ್ತೇವೆ. ಶೇಫರ್ ಸ್ಮಾರಕ ದೇವಾಲಯ 70 ವರ್ಷ, ಈ ವರ್ಷಕ್ಕೆ 70 ವರ್ಷದಲ್ಲಿ ಅನೇಕ ಸಭಾಪಾಲಕರುಗಳನ್ನು ನೀವು ನೋಡಿದ್ದೀರಿ. ಅನೇಕ ಸಭಾಪಾಲಕರ ಸೇವೆಯನ್ನು ನೀವು ಕೊಂಡಾಡಿದ್ದೀರಿ, ಮೆಚ್ಚಿಕೊಂಡಿದ್ದೀರಿ. ಅನೇಕ ಸಭಾಪಾಲಕರ ಸೇವೆಯನ್ನು ಇಂದಿಗೂ ಸಹ ನೆನೆಸಿಕೊಳ್ತೀರಿ. ಅವರ ಸೇವೆ, ನಿಸ್ವಾರ್ಥವಾದಂಥ ಸೇವೆಯನ್ನು ಸ್ಮರಿಸಿಕೊಳ್ತೀರಿ. ದೇವರಿಗೆ ಸ್ತೋತ್ರ ಹೇಳ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಇವತ್ತು ಇಡೀ ಸಭೆ, ಆರ್ಡೈನ್ಡ್ ಮಿನಿಸ್ಟ್ರಿ, ಒಂದು ದೀಕ್ಷಿತ ಸೇವೆಗೆ ಬಂದಂತಹ ಸಭಾಪಾಲಕರನ್ನ ಸ್ಮರಿಸಿಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ, ಅವರಿಗೋಸ್ಕರ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂತ ಒಂದು ವಿಶೇಷವಾದಂತಹ ಭಾನುವಾರವನ್ನಾಗಿ ನಾವು ಆಚರಿಸಬೇಕಾಗಿದೆ. ನನ್ನ ಪ್ರಿಯ ಸ್ನೇಹಿತರೇ, ಸಭೆಯ ಆಧ್ಯಾತ್ಮಿಕವಾದಂತಹ ಸೇವಕ, ಆಧ್ಯಾತ್ಮಿಕವಾಗಿ ಆಡಳಿತಾತ್ಮಕವಾದಂಥ ರೀತಿಯಲ್ಲಿ ಜನರನ್ನು ನಡೆಸಿಕೊಂಡು ವಿಶೇಷವಾದಂತಹ ರೀತಿಯಲ್ಲಿ ಸಭೆಯನ್ನು ಪರಿಪಾಲಿಸಿಕೊಂಡು ಹೋಗುವಂತಹ ಸಭಾ ನಾಯಕನಿಗೆ, ಸಭಾ ಪಾಲಕನಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರೂ ಪ್ರೀತಿಸ್ತೀರಿ, ಗೌರವಿಸ್ತೀರಿ. ನಮ್ಮ ವಯಸ್ಸಿನ ಅನುಗುಣವಾಗಿ ನಮ್ಮನ್ನ ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ, ನಮ್ಮ ವಯಸ್ಸಿಗಿಂತಲೂ ಹೆಚ್ಚಾದಂಥ ರೀತಿಯಲ್ಲಿ ಗೌರವ ಕೊಡ್ತೀರಿ. ಅದು ಸಭಾಪಾಲಕರಿಗೆ ವಿಶೇಷವಾಗಿ ದೇವರು ಅವರನ್ನು ಆರಿಸಿಕೊಂಡಿದ್ದಾನೆ, ದೇವರು ಅವರನ್ನು ಈ ಸೇವೆಗೋಸ್ಕರ ನೇಮಿಸಿದ್ದಾನೆ ಎನ್ನುವಂತಹ ಒಂದು ವಿಶೇಷವಾದಂತಹ ಆಲೋಚನೆಯಿಂದ ಅದರ ಮೂಲಕ ಅವರಿಗೆ ನಿಮ್ಮ ಪ್ರೀತಿಯನ್ನು ನೀವು ಯಾವಾಗಲೂ ದಾರಿ ಎರಿತೀರಿ. ಹಾಗಾದರೆ ನನ್ನ ಪ್ರಿಯ ಸಭೆಯವರೇ, ನನ್ನ ಒಂದು ಪ್ರೀತಿಪೂರ್ವಕವಾದಂತಹ ಕೋರಿಕೆ, ವಿನಂತಿ, ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಪ್ರೋತ್ಸಾಹ. ಸಭೆಯನ್ನು ಒಬ್ಬ ವ್ಯಕ್ತಿ ಮಾತ್ರ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೈ ಜೋಡಿಸುವಾಗ, ಪ್ರತಿಯೊಬ್ಬರು ಒಟ್ಟಾಗಿ ಸಾಗುವಾಗ ಮಾತ್ರ ಸಭೆಯನ್ನು ಉತ್ತಮವಾದಂತಹ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಹಾಗಾದರೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು, ನಿಮ್ಮೆಲ್ಲರ ಪ್ರಾರ್ಥನೆ ಬೇಕು, ನಿಮ್ಮೆಲ್ಲರ ಸಹಾಯ ಇದ್ದರೆ ಮಾತ್ರ ಸಭೆಯನ್ನು ಉತ್ತಮವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಬಹುದು. ಹಾಗಾದರೆ ದೇವರ ವಾಕ್ಯ ಈ ದಿವಸ ನಮಗೆ ಯಾವ ರೀತಿಯಲ್ಲಿ ಈ ಆರ್ಡೈನ್ಡ್ ಮಿನಿಸ್ಟ್ರಿ, ಈ ಸಭಾ ಸೇವೆ, ನಿರ್ದಿಷ್ಟವಾದಂತಹ ದೀಕ್ಷಿತ ಸೇವೆ ಕುರಿತು ಏನು ಮಾತನಾಡ್ತದೆ ಎಂಬುದಾಗಿ ಆಲೋಚನೆ ಮಾಡೋಣ. ನಾನು ಮೊದಲನೇದಾಗಿ ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳ್ತದೆ. ಪೇತ್ರನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ.
ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಅಂದರೆ ಪೇತ್ರನು ಇಲ್ಲಿ ಹೇಳುವಂಥ ಮಾತೇನೆಂದರೆ, ನಿಮ್ಮಲ್ಲಿರುವಂತಹ ದೇವರ ಮಂದೆಯನ್ನು ನೀವು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದಂತಹ ಹಣದ ಆಸೆಯಿಂದಲ್ಲ, ಬದಲು ಸಿದ್ಧ ಮನಸ್ಸಿನಿಂದಲೂ ಅವರನ್ನು ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ನೀವು ಮಂದೆಗೆ ಮಾದರಿಯಾಗಿ ನಡೆಕೊಳ್ಳಿರಿ. ಯಾಕಂದರೆ ಇಡೀ ಸಭೆಯ ಮಹಾಕುರುಬನು ಯಾರು ಅಂತ ಹೇಳಿದ್ರೆ ಆತನು ಯೇಸು ಕ್ರಿಸ್ತನು. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಡೀ ಸಭೆಯ ಮಹಾಕುರುಬನು ಆತನು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಮಾಡಿದಂತಹ ಸೇವೆಯನ್ನು, ಆ ಯೇಸು ಕ್ರಿಸ್ತ ಮಾಡಿದಂತಹ ವಿಶೇಷವಾದಂತಹ ಸಭಾ ಸೇವೆಯನ್ನು ನೀವು ಮಾಡಿರಿ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನಾನು ದೇವರ ವಾಕ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಈ ಭಾನುವಾರದಲ್ಲಿ ನಮಗೆ ಹೇಳುವಂತಹ 3 ವಿಶೇಷವಾದಂಥ ಪದಗಳನ್ನು ನಿಮ್ಮ ಸಂಗಡ ಇಡ್ತೇನೆ. 3 ವಿಶೇಷವಾದಂಥ ಪದ. ಒಂದು ಫೀಡ್, ಎರಡನೇದು ಲೀಡ್, ಮೂರನೇದು ಗೈಡ್. ನನ್ನ ಪ್ರಿಯ ಸ್ನೇಹಿತರೆ, ಫೀಡ್, ಲೀಡ್ ಅಂಡ್ ಗೈಡ್, ಈ 3 ಪದಗಳನ್ನು ನಾವು ಯಾವಾಗಲೂ ಬೈಬಲ್ನಲ್ಲಿ ಆವಾಗ ಕೇಳಿಸಿಕೊಳ್ತೇವೆ. ಪ್ರತಿಯೊಂದು ಸಂದರ್ಭಗಳಲ್ಲಿ ಈ 3 ವಿಶೇಷವಾದಂತಹ ಪದಗಳನ್ನು ನಾವು ಕೇಳಿಸಿಕೊಳ್ತೇವೆ. ಮೊದಲನೇದಾಗಿ ಆರ್ಡೆಂಡ್ ಮಿನಿಸ್ಟ್ರಿ ಎಂಬುದಾಗಿ ಹೇಳುವಾಗ, ಆ ದೀಕ್ಷಿತ ಸೇವೆ ಎಂಬುದಾಗಿ ಹೇಳುವಾಗ ಅದು ಫೀಡ್, ಮಂದೆಯನ್ನು ಮೇಯಿಸುವಂಥದ್ದು. ಪ್ರಿಯ ಸ್ನೇಹಿತರೆ, ಸುವಾರ್ಥ ವೇದ ಭಾಗವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದ ಭಾಗ. ಈ ವಚನ ಭಾಗದಲ್ಲಿ ಯೇಸು ಸ್ವಾಮಿ ತನ್ನ ಆತ್ಮೀಯ ಸ್ನೇಹಿತ ಮಿತ್ರನಾದಂತಹ ಪೇತ್ರನನ್ನು ಪ್ರಶ್ನೆ ಮಾಡುವಂತಹ ಸಂಗತಿ ಇಲ್ಲಿ ಎದುರಾಗ್ತದೆ. ಯೇಸು ಸ್ವಾಮಿಯ ಜೊತೆಯಲ್ಲಿ ಯಾವಾಗಲೂ, ಯೇಸು ಸ್ವಾಮಿಯ ಜೊತೆಯಲ್ಲಿ ಸದಾ ನಿಂತಂಥವನು, ಯೇಸು ಸ್ವಾಮಿಯನ್ನ 3 ಸಾರಿ ಬೊಂಕಿದಂತಹ ವ್ಯಕ್ತಿ ಪೇತ್ರನ ಬಳಿಗೆ ಯೇಸು ಸ್ವಾಮಿ ಹೋಗಿ 3 ಪ್ರಶ್ನೆಗಳನ್ನು ಕೇಳ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ಪೇತ್ರನಿಗೆ 3 ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವಾಗ ಯೇಸು ಸ್ವಾಮಿ ಕೊಡುವಂಥ ಉತ್ತರ ಅವನಿಗೆ ಏನಂತ ಹೇಳಿದ್ರೆ, ನನ್ನ ಕುರಿಮರಿಗಳನ್ನು ಮೇಯಿಸು, ಫೀಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು ಎನ್ನುವಂಥ ಪದಗಳನ್ನು ಹೇಳ್ತಾನೆ. ಹಾಗಾದ್ರೆ ಕುರುಬ ಮತ್ತು ಕುರಿಗಳ ಚಿತ್ರಣ ಬೈಬಲ್ನಲ್ಲಿ ಎಲ್ಲ ಕಡೆ ನಮಗೆ ಕಾಣಸಿಗ್ತದೆ. ದಾವೀದನ ಕೀರ್ತನೆ 23ನೇ ಕೀರ್ತನೆ, ಮತ್ತು ದಾವೀದನು ಸಹ ಸ್ವತಃ ಕುರುಬನಾಗಿದ್ದ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾನೇ ಒಳ್ಳೆ ಕುರುಬನು ಎನ್ನುವಂಥ ಒಂದು ದೃಷ್ಟಾಂತವನ್ನು ನಮಗೆ ಹೇಳ್ತಾರೆ. ಅದರ ಮೂಲಕ ಒಂದು ಸಭೆ ಎಂಬುದಾಗಿ ಹೇಳುವಾಗ ಅದು ಕುರುಬ ಮತ್ತು ಕುರಿಯ ಒಂದು ಸಂಬಂಧದ ಕುರಿತಾಗಿ ಮಾತನಾಡ್ತಾನೆ. ಇಲ್ಲಿ ಕೇವಲ ಸಂಬಂಧದ ಕುರಿತಾಗಿ ಮಾತನಾಡ್ತಿಲ್ಲ, ಬದಲು ಆರೈಕೆಯ ಕುರಿತಾಗಿ ಮಾತನಾಡ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ತನ್ನ ಆತ್ಮೀಯ ಶಿಷ್ಯನಾದಂತಹ ಪೇತ್ರನನ್ನ ಊಟವಾದ ಮೇಲೆ ಕೇಳುವಂತ ಮಾತು, ದೈಹಿಕವಾದಂಥ ರೀತಿಯಲ್ಲಿ ಆ ಶಿಷ್ಯರು ಆ ರಾತ್ರಿಯೆಲ್ಲ ಮೀನಿಗೋಸ್ಕರ ಬಹಳ ಕಷ್ಟಪಟ್ಟರು. ಆದರೆ ಯೇಸು ಸ್ವಾಮಿ ಅವರಿಗೆ ಹೇಳುವಂಥ ಮಾತು, ಬಂದು ಊಟ ಮಾಡಿರಿ ಎನ್ನುವಂಥ ಆಹ್ವಾನವನ್ನು ಕೊಟ್ಟು ಅವರಿಗೆ ಊಟವನ್ನು ಬಡಿಸಿದ ಮೇಲೆ ಪೇತ್ರನಿಗೆ ಸ್ವಾಮಿ 3 ಪ್ರಶ್ನೆಯನ್ನು ಕೇಳ್ತಾರೆ.
ಆ 3 ಪ್ರಶ್ನೆಗಳು ಹೇಗಿತ್ತು ಎಂಬುದಾಗಿ ಹೇಳುವಾಗ ಪೇತ್ರನನ್ನು ಕೇಳ್ತಾರೆ, ಯೋಹಾನನ ಮಗನಾದಂಥ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಯೋಹಾನನ ಮಗನಾದಂತಹ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಯೋಹಾನನ ಮಗನಾದಂಥ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎನ್ನುವಂಥ 3 ಪ್ರಶ್ನೆಗಳನ್ನ ಯೇಸು ಸ್ವಾಮಿ ಅವರು ಪೇತ್ರನಿಗೆ ಹೇಳ್ತಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಯಾವಾಗಲೂ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇಲ್ಲಿ ಪೇತ್ರನಿಗೆ ಊಟವಾದ ಮೇಲೆ ಸೀಮೋನ್ ಪೇತ್ರನನ್ನ ಯೋಹಾನನ ಮಗನಾದಂಥ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು 3 ಸಾರಿ ಸ್ವಾಮಿ ಇಲ್ಲಿ ಕೇಳುವಂಥದ್ದನ್ನು ನೋಡ್ತೇವೆ. ಯೇಸು ಸ್ವಾಮಿ ಪೇತ್ರನನ್ನು ಪುನರುತ್ಥಾನವಾದ ನಂತರ ಕೇಳುವಂತಹ ಪ್ರಶ್ನೆಗಳು, ಈ ಪ್ರಶ್ನೆಗಳನ್ನು ಸ್ವಾಮಿ ಆತನಿಗೆ ಕೇಳುವುದರ ಮೂಲಕ ಪೇತ್ರನಿಗೆ ಒಂದು ಆತನ ಮನಸ್ಸಿಗೆ, ಆತನ ಮುಂದಿನ ಸೇವೆಗೆ ಈ ಮಾತುಗಳನ್ನು ಹೇಳುತ್ತಾ ಹೋಗುತ್ತಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ಪೇತ್ರನನ್ನ ಕೇಳುವಂತ ಈ ಪ್ರಶ್ನೆ, ಸ್ವಾಮಿ ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ? ಹಾಗಾದ್ರೆ ನನ್ನ ಮೇಲೆ ಪ್ರೀತಿ ಇಟ್ಟಂತಹ ನೀನು ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ 3 ಸಾರಿ ಹೇಳ್ತಾರೆ. ಹಾಗಾದ್ರೆ ಆರ್ಡೆಂಟ್ ಮಿನಿಸ್ಟ್ರಿ, ಒಂದು ದೀಕ್ಷಿತ ನಿರ್ದೇಶಿತವಾದಂತಹ ಸೇವೆಗೆ ದೇವರು ನಮ್ಮನ್ನು ಕರೆದಿರುವಾಗ ನಾವು ಯೇಸು ಕ್ರಿಸ್ತನ ಮೇಲೆ ಪ್ರೀತಿಯನ್ನಿಟ್ಟುಕೊಂಡು ಆ ಕ್ರಿಸ್ತನ ಪ್ರೀತಿಯ ಮೂಲಕ ನಾವು ಆ ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯ. ಪ್ರಿಯ ಸ್ನೇಹಿತರೆ, ಫೀಡ್, ನನ್ನ ಕುರಿಮರಿಗಳನ್ನು ನೀನು ಮೇಯಿಸು, ನನ್ನ ಕುರಿಗಳನ್ನು ನೀನು ಕಾಯಿ, ನನ್ನ ಕುರಿಗಳನ್ನು ನೀನು ಮೇಯಿಸು ಎನ್ನುವಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಪೇತ್ರನಿಗೆ ಸ್ವಾಮಿ ಹೇಳುವಂಥದ್ದನ್ನು ನೋಡ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಸಭೆ, ಆ ಸಭೆಯನ್ನು ನಾವು ಯೇಸು ಕ್ರಿಸ್ತನ ಪ್ರೀತಿಯ ಮೂಲಕ ನಾನು ಯೇಸುವನ್ನ ಪ್ರೀತಿಸ್ತಾ ಇದ್ದೇನೆ, ಹಾಗಾಗಿ ಆ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಸೇವೆಯನ್ನು ನಾವು ಆತನ ಮಂದೆಯನ್ನು ಕಾಯುವಂಥದ್ದು, ಆರೈಕೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಪ್ರಿಯ ಸ್ನೇಹಿತರೆ, ಮದರ್ ತೆರೆಸಾ ಅವರು ಸಹ ತಾವು ಮಾಡುತ್ತಿರುವಂತಹ ಆ ಒಂದು ವಿಶೇಷವಾದಂತಹ ಸೇವೆಗೆ ಅವ್ರಿಗೆ ಅನೇಕರು ಅವರನ್ನು ಪ್ರಶ್ನೆ ಮಾಡಿದಾಗ, ನೀವು ಮಾಡುವಂತಹ ಈ ಸೇವೆಗೆ ಪ್ರೇರಣೆ ಏನು ಎಂಬುದಾಗಿ ಕೇಳುವಾಗ, ಯೇಸು ಕ್ರಿಸ್ತನ ಪ್ರೀತಿ ನನ್ನನ್ನು ಈ ಕಾರ್ಯ ಮಾಡುವುದಕ್ಕೆ ಒತ್ತಾಯಿಸಿತು, ಅದರ ಮೂಲಕ ನಾನು ಈ ಕಾರ್ಯವನ್ನು ಮಾಡಿದನು ಎನ್ನುವಂತಹ ಒಂದು ವಿಶೇಷವಾದಂತಹ ಕ್ರಿಸ್ತನ ಮೇಲಿನ ಪ್ರೀತಿ ಅದನ್ನು ಮಾಡುವುದಕ್ಕೆ ಒತ್ತಾಯಿಸಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರಲ್ಲಿ ಪೇತ್ರನಿಗೆ ಹೇಳ್ತಾರೆ, ನೀನು ನನ್ನನ್ನು ಪ್ರೀತಿಸುವುದಾದರೆ, ನನ್ನ ಮೇಲೆ ಮಮತೆ ಇಟ್ಟುವುದಾದರೆ, ನೀನು ನನ್ನ ಮೇಲೆ ಮಮತೆ ಪ್ರೀತಿಯನ್ನು ಇಟ್ಟಿರುವುದಾದರೆ, ನೀನು ನನ್ನ ಕುರಿಮರಿಗಳನ್ನು ಕಾಯಿ. ಹಾಗಾದರೆ ಆರ್ಡೆನ್ ಮಿನಿಸ್ಟ್ರಿ ಎಂಬುದಾಗಿ ಹೇಳುವಾಗ ಅದು ದೇವರು ನಮಗೆ ಕೊಟ್ಟಿರುವಂತಹ ಕುರಿಮಂದೆಯನ್ನು ಕಾಯುವಂಥದ್ದು, ಮೇಯಿಸುವಂಥದ್ದು, ಆರೈಕೆ ಮಾಡುವಂಥದ್ದಾಗಿದೆ. ಅನೇಕ ಸಂದರ್ಭದಲ್ಲಿ ಇಲ್ಲಿ ಫೀಡ್ ಎಂಬುದಾಗಿ ಹೇಳುವಾಗ ಅವರಿಗೆ ಒಂದು ವಿಶೇಷವಾದಂತಹ
ಒಂದು ವಿಶೇಷವಾದಂಥ ರೀತಿಯ ದೇವರ ವಾಕ್ಯವನ್ನ ಕೊಡುವುದರ ಮೂಲಕ, ದೇವರ ವಾಕ್ಯವನ್ನ ಅವರಿಗೆ ಬಲಪಡಿಸುವುದರ ಮೂಲಕ ದೇವರು ನಮಗೆ ಕೊಟ್ಟಂತಹ ಸೇವೆಯನ್ನು ಬಹಳ ನಂಬಿಗಸ್ತರಾಗಿ ನಾವು ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಅದೆಲ್ಲವನ್ನ ಹೇಳಿದ ಮೇಲೆ ಆತನಿಗೆ ಹೇಳ್ತಾನೆ, ನೀನು ನನ್ನನ್ನು ಹಿಂಬಾಲಿಸಿ ಎನ್ನುವಂತ ಮಾತನ್ನು ಹೇಳ್ತಾನೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಪ್ರಾರಂಭದಲ್ಲಿ ಈ ಮಾತುಗಳನ್ನ ಪೇತ್ರನಿಗೆ ಸುವಾರ್ಥ ವೇದ ಭಾಗದಲ್ಲಿ ನಾವು ಕೇಳಿಸಿಕೊಳ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಪೇತ್ರನನ್ನ ನೀನು ನನ್ನನ್ನು ಹಿಂಬಾಲಿಸು ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ ಸೇವೆಗೆ ಕರೆಯುವಾಗ. ಆದರೆ ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಕೊನೆಗೆ ಈ ಮಾತುಗಳನ್ನು ಆಡುವಂಥದ್ದನ್ನು ನೋಡ್ತೇವೆ. ಈ ಮಾತುಗಳನ್ನು ಹೇಳಿ ನನ್ನನ್ನು ನೀನು ಹಿಂಬಾಲಿಸು. ಹಾಗಾದರೆ ನಮಗೆ ಕೊಡಲ್ಪಟ್ಟಂತಹ ಸೇವೆಯಲ್ಲಿ ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಮಹಾಕುರುಬನಾಗಿರುವಂತಹ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ, ಆತನನ್ನು ಹಿಂಬಾಲಿಸುವುದರ ಮೂಲಕ, ಆತನ ಮಹಾಕುರುಬನಾಗಿರುವಂತಹ ಯೇಸುವನ್ನ ಹಿಂಬಾಲಿಸಿ, ಅದರ ಮೂಲಕ ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕು. ಪ್ರಿಯ ಸ್ನೇಹಿತರೆ, ಯಾವಾಗಲೂ ನಾವು ಸಭೆಯಲ್ಲಿ ಸಭಾಪಾಲಕರನ್ನು ಹಿಂಬಾಲಿಸುವುದಲ್ಲ, ಬದಲು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು. ಯಾವಾಗಲೂ ನಾವು ಮತ್ತೊಬ್ಬರನ್ನು ನೋಡಿ ಹಿಂಬಾಲಿಸುವುದಲ್ಲ, ಬದಲು ಯೇಸು ಕ್ರಿಸ್ತನನ್ನು ನೋಡಿ ಹಿಂಬಾಲಿಸುವಂಥದ್ದಾಗಿದೆ. ಹಾಗಾದರೆ ಮೊದಲನೆಯ ದೇವರ ವಾಕ್ಯದ ಸಂದೇಶ ನಮಗೆ ಕೊಡಲ್ಪಟ್ಟಂಥದ್ದು ಏನಂತ ಹೇಳಿದ್ರೆ, ನಾವು ದೇವರು ನಮಗೆ ಕೊಟ್ಟಂತಹ, ದೇವರು ನಮಗೆ ಅನುಗ್ರಹಿಸಿಕೊಟ್ಟಂತಹ ಕುರಿ ಮಂದೆಯನ್ನು, ಆತನ ಪ್ರೀತಿಯ ಮೇಲೆ ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ, ಹಾಗಾದರೆ ಆ ಪ್ರೀತಿಯ ಸೇವೆಯನ್ನು ನೀನು ಮಾಡಬೇಕು ಎನ್ನುವಂತಹ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ಯೇಸು ಸ್ವಾಮಿ ಆತನಿಗೆ ನನ್ನನ್ನು ಹಿಂಬಾಲಿಸು ಎನ್ನುವಂಥ ಮಾತುಗಳನ್ನು ಹೇಳಿ ಆತನನ್ನು ಸೇವೆಗೆ ಅಥವಾ ಮುಂದೆ ಆತನು ತನ್ನ ಸಭೆಯನ್ನು ನಡೆಸುವುದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಡುವಂಥವರಾಗಿದ್ದಾರೆ. ಇನ್ನು ಎರಡನೆಯ ಒಂದು ಮಾತು ಲೀಡ್. ವಿಶೇಷವಾಗಿ ಲೀಡ್ ಎಂಬುದಾಗಿ ಹೇಳುವಾಗ ಲೀಡರ್ ಎನ್ನುವಂಥ ಪದ ಬಳಕೆ ಆಗ್ತದೆ. ಲೀಡ್. ಪೌಲನು ತಿಮೋಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಮೊದಲ 15 ವಚನಗಳಲ್ಲಿ ಒಬ್ಬ ಸಭಾಧ್ಯಕ್ಷ, ಸಭಾ ಸೇವಕರು ಹೇಗಿರಬೇಕು ಎನ್ನುವಂತಹ ಮಾನದಂಡಗಳಿರ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ಇದನ್ನು ಓದುವಾಗ ಒಬ್ಬ ನಿರ್ದಿಷ್ಟವಾದಂತಹ ಸೇವೆಗೆ ಬರುವಂತಹ ವ್ಯಕ್ತಿ ಆತನು ಹೇಗೆ ಇರಬೇಕು, ಆತನ ವೈಯಕ್ತಿಕ ಜೀವನ ಹೇಗೆ ಇರಬೇಕು, ಆತನು ನೈತಿಕವಾಗಿ ಯಾವ ರೀತಿಯಲ್ಲಿ ಇರಬೇಕು, ಆತನು ಯಾವ ರೀತಿಯಲ್ಲಿ ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಂಡು ಉತ್ತಮ ಪರಿಪೂರ್ಣವಾದಂತಹ ಪರಿಶುದ್ಧವಾದಂತಹ ಜೀವನವನ್ನು ನಡೆಸಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಬರುವಾಗ ಇಲ್ಲಿ ಕೇವಲ ಸಭಾಪಾಲಕನು ಸಭೆಯನ್ನು ನಡೆಸುವಂಥದ್ದು ಮಾತ್ರ ಅಲ್ಲ, ತನ್ನನ್ನು ತಾನು ಸಹ ನಿಯಂತ್ರಿಸಿಕೊಳ್ಳಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಇಲ್ಲಿರುವ ವಾಕ್ಯ ಭಾಗವನ್ನು ನೀವು ಗಮನಿಸುವುದಾದರೆ ಆತನು ಬೇರೆ ಬೇರೆ ರೀತಿಯ ಯಾವುದೇ ರೀತಿಯಾದಂತಹ ಹಣದ ಆಸೆ ಆಗಲಿ, ಮದ್ಯದ ಆಸೆ ಆಗಲಿ, ಮತ್ತೆ ಯಾವುದೇ ರೀತಿಯಾದಂತಹ ತನ್ನ ಅನೈತಿಕ ಜೀವನಗಳನ್ನು ನಡೆಸಬಾರದು ಎನ್ನುವಂಥ ಮಾತುಗಳನ್ನು ಆತನು ಹೇಳ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, 4ನೇ ವಚನವನ್ನು ನೀವು ಗಮನಿಸುವುದಾದರೆ ಅಲ್ಲಿ ಆತನು ಹೇಳ್ತಾನೆ, ಸ್ವಂತ ಮನೆಯವರನ್ನ ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನ ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನ ಹೇಗೆ ಪರಾಂಬರಿಸುವನು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ತನ್ನ ಜೀವನದ ಮೂಲಕ ಇಡೀ ಮನೆಯನ್ನು ಮತ್ತು ಸಭೆಯನ್ನು ನೀನು ಲೀಡ್ ಮಾಡು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ನನ್ನ ಮಾತುಗಳಿಗಿಂತಲೂ ನನ್ನ ಜೀವನದ ಮೂಲಕ ನೀನು ಸಭೆಯನ್ನು ನಡೆಸಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನಮ್ಮ ಮಾತುಗಳಿಗಿಂತಲೂ ನನ್ನ ಜೀವನ ಏನಾಗಿದೆ? ನನ್ನ ಜೀವನ, ನಾನು ಬದುಕುತ್ತಿರುವಂಥ ರೀತಿ ನೀತಿ, ಅದರ ಮೂಲಕ ನಾನು ಸಭೆಯನ್ನು ನಡೆಸುವುದಕ್ಕೆ ಸಾಧ್ಯ ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪೌಲನು ತಿಮೋತಿಯನಿಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂಥ ತಂದೆ, ಎ ಸ್ಪಿರಿಚುವಲ್ ಫಾದರ್. ಪ್ರತಿ ಸಾರಿ ತಿಮೋತಿಯನಿಗೆ ಪತ್ರವನ್ನು ಬರೆಯುವುದರ ಮೂಲಕ ಈ ಪತ್ರವನ್ನು ಸಭಾಪಾಲಕಿಯ ಪತ್ರ ಎಂಬುದಾಗಿ ಕರೀತಾರೆ. ನೀನು ಸಭಾಪಾಲಕನಾಗಿ ಮಾಡಬೇಕಾದಂಥ ಕರ್ತವ್ಯಗಳೇನು ಎನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ಪೌಲನು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 7ನೇ ವಚನದಲ್ಲಿ, 1ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಹೇಳ್ತಾನೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಆದುದರಿಂದ ನೀನು ನಿನಗೆ ಕೊಡಲ್ಪಟ್ಟದ್ದನ್ನು ಶ್ರೇಷ್ಠವೆಂದು ತಿಳಿದು ನಿಮ್ಮಲ್ಲಿ ವಾಸವಾಗಿರೋ ಪವಿತ್ರಾತ್ಮನ ಮೂಲಕ ಅದನ್ನು ಕಾಪಾಡು. ನಿನಗೆ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನೀನು ಅದನ್ನು ಸರಿಯಾದಂಥ ರೀತಿಯಲ್ಲಿ ನಿನ್ನ ಕಾರ್ಯವನ್ನು ನೀನು ಮಾಡು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಸಭೆಯವರೇ, ಪೌಲನು ತಿಮೋತಿಯನಿಗೆ ಬರೆದ ಈ 3ನೆಯ ಅಧ್ಯಾಯವನ್ನು ನೋಡುವಾಗ ಆ ಎಲ್ಲ ಮಾತುಗಳಲ್ಲಿ ನೀನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಪ್ರವೀಣನು, ಸಾತ್ವಿಕನೂ ಆಗಿರಬೇಕು, ದ್ರವ್ಯಾಶೀಲದವನು ಮತ್ತು ಸ್ವಂತ ಮನೆಯವರನ್ನ ಚೆನ್ನಾಗಿ ಆಳುವವನು ಮತ್ತು ದೇವರ ಮನೆಯನ್ನೂ ಸಹ ನೀನು ಸರಿಯಾದಂಥ ರೀತಿಯಲ್ಲಿ ನಡೆಸುವಂಥವನು ಆಗಿರಬೇಕು. ಲೀಡ್ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನಮ್ಮ ಜೀವನ ಅನೇಕ ಸಂದರ್ಭದಲ್ಲಿ ನಾವು ಮಾತನಾಡುವುದಕ್ಕಿಂತಲೂ ನಮ್ಮ ಜೀವನಗಳು ಮಾತನಾಡಬೇಕು. ನಾವು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಪ್ರವೀಣರಾಗಿರಬಹುದು, ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ನಾವು ಬಹಳ ಜ್ಞಾನವಂತರಾಗಿರಬಹುದು. ಆದರೆ ನಮ್ಮ ಜೀವನವನ್ನು ಸಹ ಅನೇಕರು ನೋಡುವಂಥವರಾಗಿದ್ದಾರೆ. ಆ ಜೀವನದ ಮೂಲಕ ನಾವು ನಮ್ಮ ಜೀವನವೇ ಅದು ದೇವರ ಸುವಾರ್ತೆಯಾಗಿ ಮಾರ್ಪಡಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಪೌಲನು ತಿಮೋತಿಯನಿಗೆ ಸಂಪೂರ್ಣವಾದಂಥ ರೀತಿಯ ಮಾನದಂಡಗಳನ್ನು ಕೊಡ್ತಾನೆ. ಒಬ್ಬ ಸಭಾ ಸೇವಕನು, ಸಭಾ ನಾಯಕನು ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. 8ನೇ ವಚನ ಹೇಳ್ತಾನೆ, ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು, 2 ಮಾತಿನವರಾಗಿರಬಾರ್ದು, ಮಧ್ಯನಿರತರಾಗಿರಬಾರ್ದು, ನೀಚ ಲಾಭವನ್ನು ಹೊಂದಿರಬಾರ್ದು, ಯಾವಾಗಲೂ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷೆಗೆ ಒಳಪಡಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ಈ ವಾಕ್ಯ ಭಾಗಗಳನ್ನು ನಾವು ಓದುವಾಗ ಯಾವಾಗಲೂ ದೇವರ ವಾಕ್ಯವನ್ನು ನಾವು ಬೋಧಿಸುವಾಗ ನನಗೆ ನಾನು ಮೊದಲು ಬೋಧಿಸಿಕೊಂಡು ನಂತರ ಮತ್ತೊಬ್ಬರಿಗೆ ಬೋಧಿಸುವಂಥ ಕಾರ್ಯವನ್ನು ಮಾಡಬೇಕು. ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಬೋಧಿಸಿಕೊಳ್ಳದೆ, ನಮಗೆ ದೇವರ ವಾಕ್ಯವನ್ನು ತಿಳಿಸಿಕೊಳ್ಳದೆ, ನಾವು ಅದರ ಪ್ರಕಾರ ಜೀವಿಸದೆ ಮತ್ತೊಬ್ಬರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ, ಅಥವಾ ಮತ್ತೊಬ್ಬರಿಗೆ ವಾಕ್ಯವನ್ನು ಹೇಳುವುದರ ಪ್ರಯತ್ನ ಮಾಡ್ತೇವೆ. ನಮ್ಮ ಜೀವನದಲ್ಲಿ ಅದನ್ನು ನಡೆಸುವಂತಹ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಇಲ್ಲಿ ಪೌಲನು ತಿಮೋತಿಯನಿಗೆ ಬರೀತಾನೆ, ಲೀಡ್. ನಿನ್ನ ಜೀವನದ ಮೂಲಕ, ನಿನ್ನ ಬದುಕಿನ ಮೂಲಕ, ನಿನ್ನ ಉತ್ತಮ ಗುಣಗಳ ಮೂಲಕ ನೀನು ನಿನ್ನ ಕುಟುಂಬವನ್ನು, ನಿನ್ನ ಸಭೆಯನ್ನು ನೀನು ಮುನ್ನಡೆಸು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭದಲ್ಲಿ ಈ ಪ್ಯಾಸೇಜ್ಗಳನ್ನು ಓದುವಾಗ ನಿಜವಾಗಿಯೂ ಸಹ ಒಂದು ರೀತಿಯಾದಂತಹ ಪಂಥಾಹ್ವಾನಗಳನ್ನು ನಮ್ಮ ಮುಂದೆ ಇಡ್ತದೆ. ಇಂತಹ ವ್ಯಕ್ತಿತ್ವಗಳನ್ನು ನಾವು ಹೊಂದಿಕೊಂಡು
ಆ ವ್ಯಕ್ತಿತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಉತ್ತಮ ಕ್ರೈಸ್ತ ಸೇವೆಯನ್ನು ಮಾಡಬೇಕು ಎನ್ನುವಂಥ ಪಂಥಾಹ್ವಾನಗಳನ್ನು ನಮಗೆ ಯಾವಾಗಲೂ ಮುಂದಿರ್ತದೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಆರ್ಡೆಂಡ್ ಮಿನಿಸ್ಟ್ರಿ ಎಂಬುದಾಗಿ ಹೇಳುವಾಗ ಒಂದು ನಿರ್ದಿಷ್ಟವಾದಂತಹ ಸೇವೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಹೇಳುವಾಗ ಅದನ್ನು ಲೀಡ್ ಮಾಡುವಂಥದ್ದು ನಮ್ಮ ಜ್ಞಾನದಿಂದ ಅಲ್ಲ. ನಮಗೆ ಜ್ಞಾನ ಇದೆ, ಆ ಜ್ಞಾನದ ಮೂಲಕ ಎಲ್ಲವನ್ನ ಲೀಡ್ ಮಾಡ್ತೇನೆ ಎಂಬುದಾಗಿ ಅಲ್ಲ. ನನಗೆ ವಾಕ್ಚಾತುರ್ಯ ಕೊಟ್ಟಿದ್ದಾನೆ ದೇವರು, ಆ ವಾಕ್ಚಾತುರ್ಯದ ಮೂಲಕ ಎಲ್ಲವನ್ನ ಲೀಡ್ ಮಾಡ್ತೇನೆ ಅಲ್ಲ. ಬದಲು ನನ್ನ ಜೀವನದ ಮೂಲಕ, ನನ್ನ ಬದುಕಿನ ಮೂಲಕ, ನನ್ನ ಗುಣಗಳ ಮೂಲಕ, ನನ್ನಲ್ಲಿರುವಂತಹ ನಿಜವಾದಂತಹ ಸತ್ಯಾಂಶಗಳ ಮೂಲಕ, ಒಳ್ಳೆಯ ಮನಸ್ಸಾಕ್ಷಿಗಳ ಮೂಲಕ ಮಾತ್ರ ನಾವು ದೇವರು ಕೊಟ್ಟಂತಹ ಈ ಆರ್ಡೆಂಡ್ ನಿರ್ದಿಷ್ಟವಾದಂತಹ ಸೇವೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಅದನ್ನೇ ತಿಮೋತಿಯನಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ಕುಟುಂಬದವರು ಉತ್ತಮವಾದಂಥ ಸೇವೆ ಮಾಡಿದ್ದಾರೆ, ಹಾಗಾಗಿ ನೀನು ಸಹ ಅದೇ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗು ಎನ್ನುವಂಥ ಮಾತನ್ನು ಹೇಳ್ತಾನೆ. ಎರಡನೆಯ ಅಧ್ಯಾಯ ಎರಡನೆಯ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನೇಕಿಯಲ್ಲಿಯೂ ಇತ್ತು. ನಿನ್ನ ಕುಟುಂಬದವರು ಆ ರೀತಿಯಲ್ಲಿ ಉತ್ತಮವಾದಂತಹ ನಂಬಿಕೆ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ನೀನು ಸಹ ಅದೇ ರೀತಿಯಲ್ಲಿ ನಿನ್ನ ವಿಶೇಷವಾದಂತಹ ರೀತಿಯಲ್ಲಿ ನಿನ್ನ ಜೀವನವನ್ನು, ಸಭಾ ಜೀವನವನ್ನು ನೀನು ನಡೆಸು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, 13ನೇ ವಚನ, 1ನೇ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆಯ ಪದವಿಯನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹು ಧೈರ್ಯವನ್ನು ಸಂಪಾದಿಸಿಕೊಳ್ತಾರೆ. ಯಾವಾಗ ನೀನು ನಂಬಿಗಸ್ತನಾಗಿ ನಿನ್ನ ಸೇವೆಯನ್ನು ಚೆನ್ನಾಗಿ ಮಾಡುತ್ತೀಯೋ, ನಿನಗೆ ಒಳ್ಳೆಯ ಪದವಿಯನ್ನು ದೇವರು ಯೇಸು ಕ್ರಿಸ್ತನ ಆ ನಂಬಿಕೆಯ ಸಂಬಂಧವಾಗಿ ಬಹು ಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತೀಯ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಲೀಡ್ ಎಂಬುದಾಗಿ ಹೇಳುವಾಗ ನಮ್ಮ ಜ್ಞಾನದಿಂದಲ್ಲ, ನಮ್ಮ ವಾಕ್ಯದಿಂದಲ್ಲ, ಬದಲು ನಮ್ಮ ಜೀವನದ ಮೂಲಕ ನಾವು ಹೇಗೆ ಬದುಕುತ್ತಾ ಇದ್ದೇವೆ, ನಮ್ಮ ಮಾತುಗಳು ಹೇಗೆ ಇದೆ, ನನ್ನ ಜೀವನ ಹೇಗೆ ಇದೆ, ನನ್ನ ಬದುಕು ಹೇಗೆ ಇದೆ, ಅದರ ಮೂಲಕ ನೀನು ನಿನ್ನ ಸಭೆಯನ್ನು, ನಿನ್ನ ಜೀವನವನ್ನು ನಡೆಸಿಕೊಂಡು ಹೋಗು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಇನ್ನು ಕೊನೆಯದಾಗಿ ಗೈಡ್, ಒಂದು ಫೀಡ್, ಲೀಡ್, ಕೊನೆಯದಾಗಿ ಗೈಡ್. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಪ್ರವಾದಿಯನ್ನು ದೇವರು ಕಾವಲುಗಾರ ಎಂಬುದಾಗಿ ಹೇಳ್ತಾನೆ. ಆಂಗ್ಲ ಭಾಷೆಯಲ್ಲಿ ಕಾವಲುಗಾರ ಎಂಬುದಾಗಿ ಹೇಳುವಾಗ ವಾಚ್ಮನ್ ಅಲ್ವಾ. ನಮ್ಮ ಸುತ್ತಮುತ್ತ ಈಗ ನೀವು ಗಮನಿಸುವುದಾದರೆ ಅನೇಕ ವಾಚ್ಮನ್ಗಳನ್ನು ನಾವು ನೋಡ್ತೇವೆ. ಈಗಿನ ವಾಚ್ಮೆನ್ಗಳಿಗೂ ಆಗಿನ ವಾಚ್ಮೆನ್ಗಳಿಗೂ ಬಹಳ ವ್ಯತ್ಯಾಸ ಇದೆ. ನೀವು ಗಮನಿಸಬಹುದು. ಇವಾಗ ಇರುವಂಥ ವಾಚ್ಮೆನ್ಗಳು ವಯಸ್ಸಾದ ಮೇಲೆ ಅವರನ್ನು ಕೆಲಸಕ್ಕೆ ತಗೊಳ್ತಾರೆ. ಪಾಪ 60 ವರ್ಷ ಆದ ಮೇಲೆ ಅನೇಕರು ATM ಸೆಂಟರಲ್ಲಿ ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳ ಬಳಿಯಲ್ಲಿ ನೀವು ಗಮನಿಸುವುದಾದರೆ ಯಂಗ್ಸ್ಟರ್ಗಳಿಗಿಂತಲೂ ವಯಸ್ಸಾದಂಥ ವ್ಯಕ್ತಿಗಳು ಆ ಒಂದು ಇಲ್ಲಿ ATM ಹತ್ರ ಅಥವಾ ಎಕ್ಸಿಬಿಷನ್ ಸೆಂಟರ್ಸ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಯಸ್ಸಾದಂಥ ಹಿರಿಯ ನಾಗರಿಕರನ್ನು ವಾಚ್ಮನ್ ಆಗಿ ಅಲ್ಲಿ ಕೂರಿಸಿರ್ತಾರೆ. ಆದರೆ ಆ ವಾಚ್ಮನ್ಗಳಿಗಿರುವಂತಹ ಸಂಬಂಧ ಈಗ ಬರುವಂತಹ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ಬರುವಂತಹ ಈ ಕಾವಲುಗಾರನ ಒಂದು ಸಂಬಂಧಕ್ಕಿಂತ ಬಹಳ ವಿಶೇಷವಾದಂಥದ್ದು. ಇಲ್ಲಿ ದೇವರು ಹೇಳ್ತಾನೆ ತನ್ನ ಪ್ರವಾದಿಗೆ, ನಾನು ನಿನ್ನನ್ನು ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ.
ಸಾಮಾನ್ಯವಾಗಿ ಸಭಾಪಾಲಕರನ್ನು ಶಪರ್ಡ್ ಅಂತಾರೆ. ಶಪರ್ಡ್ ಅನ್ನುವಂತಹ ಪದ ಕೇಳಿಸಿಕೊಳ್ಳುವಾಗ ಒಂದು ರೀತಿಯಲ್ಲಿ ಸಂತೋಷ ಆಗ್ತದೆ. ಆದರೆ ದೇವರು ಹೇಳ್ತಾನೆ, ನಿನ್ನನ್ನು ನಾನು ಐ ವಿಲ್ ಅಪಾಯಿಂಟ್ ಆಸ್ ಅ ವಾಚ್ಮನ್. ಅನೇಕರಿಗೆ ವಾಚ್ಮನ್ ಎಂಬುದಾಗಿ ಹೇಳುವಾಗ ಆ ಕೆಲಸಕ್ಕೆ ಗೌರವ ಇಲ್ಲ. ಅದೊಂದು ಕೆಳದರ್ಜೆಯ ಕೆಲಸ. ಅದನ್ನು ಮಾಡುವಂಥವರು ವಯಸ್ಸಾದಂಥವರು, ಕೆಲಸಕ್ಕೆ ಬಾರದಂಥವರು ಎನ್ನುವಂತಹ ಆಲೋಚನೆ. ಆದರೆ ದೇವರು ಇಲ್ಲಿ ಪ್ರವಾದಿಯಾದಂಥ ಯೆಹೆಜ್ಕೇಲನಿಗೆ ಹೇಳ್ತಾರೆ, 33ನೇ ಅಧ್ಯಾಯ 7ನೇ ವಚನದಲ್ಲಿ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಒಂದು ವಿಶೇಷವಾದಂತಹ ರೀತಿಯಲ್ಲಿ ದೇವರು ಯೆಹೆಜ್ಕೇಲನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಕಾವಲುಗಾರನಾಗಿ ಮಾಡಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದ್ರೆ ಆರ್ಡೆಂಡ್ ಮಿನಿಸ್ಟ್ರಿ ಅಂತ ಹೇಳುವಾಗ ಅದೊಂದು ಕಾವಲುಗಾರ ಸೇವೆ. ನೀವು ಗಮನಿಸಿ, ಒಂದು ಸಾರಿ ನಾವು ಹಳೆಯ ಅನೇಕ ವರ್ಷಗಳ ಹಿಂದಿನ ಆ ಚರಿತ್ರೆನ ನಾವು ಪುನಃ ನೆನಪಿಗೆ ತಂದುಕೊಳ್ಳುವುದಾದರೆ, ಆ ವ್ಯಕ್ತಿಯ ಕೆಲಸ ಏನಂತ ಹೇಳಿದ್ರೆ 3ನೇ ವಚನ ಹೇಳ್ತದೆ, ಆ ದೇಶಕ್ಕೆ ಏನಾದರೂ ಅಪಾಯ ಬರುವಾಗ ಆತನ ಕೆಲಸ ಕೊಂಬನ್ನೂದಿ ಜನರನ್ನು ಎಚ್ಚರಿಸುವಂಥದ್ದು. ಬಹಳ ಪ್ರಾಮುಖ್ಯವಾದಂಥ ಒಂದು ಕೆಲಸ. ಕಾವಲುಗಾರನ ಕೆಲಸ ಏನಂತ ಹೇಳಿದ್ರೆ ಈಗಿನ ವಾಚ್ಮನ್ಗಳ ಕೆಲಸ ಅಲ್ಲ. ಬದಲು ಆತನ ಕೆಲಸ ಇಡೀ ದೇಶದ ಮೇಲೆ ಯುದ್ಧದ ಸನ್ನಿವೇಶ ಬರುವಾಗ, ಅಥವಾ ಯಾರೋ ವೈರಿಗಳು ಆ ದೇಶವನ್ನು ಆಕ್ರಮಿಸ್ತಾರೆ ಎನ್ನುವಂಥ ಸನ್ನಿವೇಶ ಬರುವಾಗ ಆತನು ತನಗೆ ಕೊಟ್ಟಂತ ಕೊಂಬನ್ನ ಊದಿ ಜನರನ್ನ ಎಚ್ಚರಿಸಬೇಕು. ನಿಮಗೆ ದೇಶದ ಮೇಲೆ ಖಡ್ಗ ಬೀಳ್ತಾ ಇದೆ, ನೀವು ಎಚ್ಚರವಾಗಿರಿ. ನನ್ನ ಪ್ರಿಯ ಸ್ನೇಹಿತರೆ, ಗೈಡ್ ಎಂಬುದಾಗಿ ಹೇಳುವಾಗ ಅವರನ್ನ ಎಚ್ಚರಿಸುವಂತ ಕೆಲಸ, ಅವರನ್ನ ಎಚ್ಚರಿಸಿ ಅಪಾಯ ಇದೆ ಎಚ್ಚರಿಸುವಂತ ಕೆಲಸ. ಹಾಗಾದ್ರೆ ಸಭಾಪಾಲಕನ ಅಥವಾ ಸಭಾ ಸೇವಕನ ಕೆಲಸ ಎಚ್ಚರಿಸುವಂಥದ್ದು. ಅನೇಕರಿಗೆ ಪ್ರಸಂಗ ಮಾಡುವಾಗ ಅನೇಕ ವಿಷಯಗಳು ಕೆಲವರಿಗೆ ಮುಟ್ಟುತ್ತದೆ. ಆವಾಗ ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ ಕರೆಕ್ಟಾಗಿ ಹೇಳಿದ್ರಿ ಅಂತೇಳಿ. ಅದು ಅವರಿಗೆ ಹೇಳಿಲ್ಲ. ಯಾರು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು, ಯಾವುದೋ ಆಲೋಚನೆಯಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೆ ನೋವಾಗುವುದಕ್ಕೆ, ಮತ್ತೊಬ್ಬರಿಗೆ ಮನಸ್ಸಿಗೆ ದುಃಖವಾಗುವುದಕ್ಕೆ ಹೇಳುವ ಮಾತುಗಳಲ್ಲ. ಅನೇಕ ಸಂದರ್ಭದಲ್ಲಿ ಅನೇಕರಿಗೆ ಕೆಲವರು ವಿಷಯಗಳನ್ನು ಆ ಪ್ರಸಂಗದಲ್ಲಿ ಇಡುವಾಗ ಕೆಲವರಿಗೆ ಖುಷಿ ಆಗ್ತದೆ, ಕೆಲವರಿಗೆ ನೋವಾಗ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಇಲ್ಲಿ ಆತನು ಹೇಳ್ತಿದ್ದಾನೆ, ಅವರನ್ನ ಎಚ್ಚರಿಸು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ನಿನ್ನ ಕೆಲಸ ಏನಂತ ಹೇಳಿದ್ರೆ, ದೇಶದ ಮೇಲೆ ಖಡ್ಗ ಬೀಳ್ತಾ ಇದೆ, ಅಪಾಯ ಬರ್ತಾ ಇದೆ, ನಿನ್ನ ಕೆಲಸ ಅವರನ್ನು ಎಚ್ಚರಿಸು. ಅವರು ಎಚ್ಚರಗೊಳ್ಳದಿದ್ದರೆ ಅವರ ಪ್ರಾಣ ಹಾನಿಯಾದರೆ ಅವರ ತಪ್ಪೋದು ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. 6ನೇ ವಚನ ಹೇಳ್ತಾನೆ, ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬುವುದೇ ಸ್ವಜನರನ್ನು ಎಚ್ಚರಿಸದೇ ಇರುವಲ್ಲಿ ಆ ಖಡ್ಗ ಬಿದ್ದು ಆ ಜನರೊಳಗೆ ಯಾವರನ್ನೇ ಆಗಲು ನಾಶ ಮಾಡಿದರೆ ಆ ಮನುಷ್ಯನ ಮರಣಕ್ಕೆ ಕಾವಲುಗಾರನಿಗೆ ಮುಯಿ ತೀರಿಸ್ತೇನೆ. ನಿನ್ನ ಕೆಲಸ ಅವರನ್ನು ಎಚ್ಚರಿಸಬೇಕು. ನೀನು ಎಚ್ಚರಿಸದೆ ಸುಮ್ಮನೆ ಇದ್ದರೆ ನೀನು ನಿನ್ನ ಕಾರ್ಯವನ್ನು ನೀನು ಮಾಡಲಿಲ್ಲ, ಹಾಗೆ ನಿನಗೆ ನಾನು ಮುಯಿ ತೀರಿಸುತ್ತೇನೆ ಎನ್ನುವಂಥ ಮಾತುಗಳನ್ನು ದೇವರು ಯೆಹೆಜ್ಕೇಲನಿಗೆ ಹೇಳ್ತಿದ್ದಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಇದು ನಮ್ಮ ಮಾತುಗಳಲ್ಲ. ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಬೋಧಿಸುವಾಗ ಇದು ನನ್ನ ಮಾತುಗಳಾಗಿ, ನನ್ನ ಸಂದೇಶ ಅಲ್ಲ, ಇದು ದೇವರ ಸಂದೇಶ. ಇದು ನಮ್ಮ ಸಂದೇಶ ಅಲ್ಲ. ಪ್ರತಿ ಸಾರಿ ದೇವರ ವಾಕ್ಯವನ್ನು ಸಾರುವಾಗ, ದೇವರ ವಾಕ್ಯದ ಸಂದೇಶವನ್ನು ಕೊಡುವಾಗ ಇದು ದೇವರ ಸಂದೇಶ, ಇದು ನನ್ನ ಸಂದೇಶ ಅಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ಇಲ್ಲಿ ಕಾವಲುಗಾರನ ಕೆಲಸ ಅವರನ್ನು ಎಚ್ಚರಿಸಬೇಕು.
ಈ ಕಾವಲುಗಾರನು ಆ ಖಡ್ಗವನ್ನು ನೋಡಿ ಸಹ ಅದಕ್ಕೆ ಯಾವುದೇ ಎಚ್ಚರಿಕೆ ಪಡದೆ ಸೋಮಾರಿಯಾಗಿ ಆತನು ನಿದ್ದೆ ಮಾಡಿದರೆ ದೇವರು ಆ ವ್ಯಕ್ತಿಗಳು ನಾಶವಾದರೆ ಕಾವಲುಗಾರನಿಗೆ ಮುಯ್ಯಿ ತೀರಿಸುತ್ತಾನೆ ಎನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಿಸು. ನನ್ನ ಮಾತುಗಳನ್ನು ಅವರಿಗೆ ಹೇಳು, ನಿನ್ನ ಮಾತುಗಳನ್ನು ಹೇಳಬೇಡ. ನಾವು ಅನೇಕ ಸಂದರ್ಭದಲ್ಲಿ ದೇವರ ಮಾತುಗಳನ್ನು ನಾವು ಜನರಿಗೆ ಹೇಳಬೇಕಷ್ಟೇ, ಬದಲು ನನ್ನ ಮಾತುಗಳನ್ನು ನಾನು ಯಾವುದೋ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೆ ಏನು ನೋವು ಮಾಡುವುದಕ್ಕೆ ನಮ್ಮ ಮಾತುಗಳನ್ನು ಹೇಳುವುದಲ್ಲ, ಬದಲು ದೇವರ ಮಾತುಗಳನ್ನು ಜನರಿಗೆ ಹೇಳಬೇಕು. ಅದನ್ನು ಹೇಳ್ತಾನೆ, ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಿಸು. ನನ್ನ ದೂತನ ಕೆಲಸ ನಿನಗೆ, ನಾನು ಕೊಡುವಂತಹ ವಿಶೇಷವಾದಂತಹ ಸಂದೇಶಗಳನ್ನು, ನಾನು ಕೊಡುವಂತಹ ವಿಶೇಷವಾದಂತಹ ಸಿಗ್ನಲ್ಗಳನ್ನು ನೀನು ಜನರಿಗೆ ಬೋಧಿಸು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಪ್ರತಿ ಒಂದು ಪ್ರಸಂಗ ಅದು ಭಾಷಣ ಅಲ್ಲ. ಪ್ರಸಂಗಕ್ಕೂ ಭಾಷಣಕ್ಕೂ ಬಹಳ ವ್ಯತ್ಯಾಸ ಇದೆ. ಅನೇಕರಿಗೆ ಭಾಷಣದ ರೀತಿಯಲ್ಲಿ ಕಾಣಿಸಬಹುದು. ಬೇರೆ ಜನರಿಗೆ ಅದನ್ನು ನೋಡುವಾಗ ಎಷ್ಟು ಒಳ್ಳೆಯ ಪ್ರವಚನ ಕೊಡ್ತಾರೆ, ಒಳ್ಳೆಯ ಭಾಷಣ ಮಾಡ್ತಿದ್ದಾರೆ. ಬದಲು ಇದು ದೇವರ ವಾಕ್ಯ, ದೇವರ ಸಂದೇಶಗಳು, ದೇವರ ವಾಕ್ಯಗಳು ಜನರಿಗೆ ಎಚ್ಚರಿಸುವಂತಹ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರು ಹೇಳ್ತಾನೆ ಯೆಹೆಜ್ಕೇಲನಿಗೆ, ನಾನು ನಿನ್ನನ್ನು ಕಾವಲುಗಾರನಾಗಿ ನೇಮಿಸಿದ್ದೇನೆ. ಹಾಗಾದರೆ ಕಾವಲುಗಾರನ ಕೆಲಸ ಏನಂತ ಹೇಳಿದ್ರೆ, ಆತನು ರಾತ್ರಿಯೆಲ್ಲ ಅದನ್ನು ಕಾಯುವಂಥದ್ದು. ದೇಶದ ಮೇಲೆ ಅಪಾಯ ಬರ್ತದೆ, ವೈರಿಗಳು ಬರ್ತಾರೆ, ದೇಶದ ಜನರನ್ನು ಸಿದ್ಧಗೊಳಿಸಬೇಕು, ಎಚ್ಚರಗೊಳಿಸಬೇಕು. ಹಾಗಾದರೆ ದೇವರ ವಾಕ್ಯ ಪ್ರತಿ ಸಾರಿ ನಮ್ಮನ್ನು ಎಚ್ಚರಗೊಳಿಸಬೇಕು. ದೇವರ ವಾಕ್ಯ ಸಂದೇಶ ನಮಗೆ ಏನು ಕೊಡ್ತಾ ಇದೆ, ನಾವು ಯಾವ ರೀತಿಯಲ್ಲಿ ಕೇವಲ ಸಂತೋಷಕ್ಕೆ ಮಾತ್ರ ಎಂಜಾಯ್ ಮಾಡೋದಲ್ಲ. ಪ್ರಸಂಗ ನಾವು ಬರೀ ಎಂಜಾಯ್ ಮಾಡ್ತೇವೆ. ಪ್ರಸಂಗ ತುಂಬ ಚೆನ್ನಾಗಿತ್ತು, ಪ್ರಸಂಗ ಅದ್ಭುತವಾಗಿತ್ತು, ಪ್ರಸಂಗ ಮಾಡಿದರು, ಅದ್ಭುತವಾಗಿ ಪ್ರಸಂಗ ಮಾಡಿದರು. ನನ್ನ ಪ್ರಿಯ ಸ್ನೇಹಿತರೆ, ಮಾತುಗಳಿಂದಾಗಲಿ ಪದಗಳಿಂದಾಗಲಿ ನಾವು ಜನರನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಪದಗಳಿಂದ ಜನರನ್ನು ನಾವು ಆಕರ್ಷಣೆ ಮಾಡಬಹುದು. ನಮ್ಮ ಪದಪುಂಜಗಳ ಮೂಲಕ, ಮಾತುಗಳ ಮೂಲಕ ಜನರನ್ನು ನಾವು ಮನರಂಜನೆಗೊಳಿಸುವುದಲ್ಲ, ಬದಲು ದೇವರ ಸಂದೇಶವನ್ನು ಜನರಿಗೆ ಹೇಳಬೇಕು. ಅಲ್ಲಿ ನಿಜವಾಗಿ ಆ ಜನರಿಗೆ ಆ ಸಂದೇಶ ಹೇಳು ಎಂಬುದಾಗಿ ದೇವರು ಹೇಳಿದರು. ಅನೇಕ ಸಂದರ್ಭ ನಾವು ಅದನ್ನು ಮರೆಮಾಚಿದರೆ ದೇವರು ನಮಗೆ ಕೊಟ್ಟಂತಹ ಕಾರ್ಯವನ್ನು ನಾವು ಸರಿಯಾಗಿ ನಿರ್ವಹಿಸಲಿಲ್ಲ ಎನ್ನುವಂತಹ ಒಂದು ಸಂದೇಶ ಬರ್ತದೆ. ದೇವರು ನಮ್ಗೆ ಹೇಳ್ತಿದ್ದಾನೆ, ಇದನ್ನು ನೀನು ಅವರಿಗೆ ಬೋಧಿಸು. ಯಾವಾಗ ಬೋಧಿಸದೆ ಹೋಗ್ತೇವೋ ಆಗ ಅಪಾಯ. ಯಾಕಂದ್ರೆ ಇಸ್ರಾಯೇಲರ ಯೆಹೆಜ್ಕೇಲನ ಸಮಯದಲ್ಲಿ, ಯೆರೆಮೀಯನ ಸಂದರ್ಭದಲ್ಲಿ ಜನರಿಗೆ ಹೇಳ್ತಾ ಇತ್ತು, ನಿಮಗೆ ಸೆರೆ ಬರ್ತದೆ ಅಂತ ನೀನು ಹೋಗಿ ಹೇಳು ಅಂತ ಹೇಳಿದ್ರೆ, ಯೆರೆಮೀಯನು ಹೇಳುವಾಗ ಅವನನ್ನು ಬಾವಿಯಲ್ಲಿ ಹಾಕ್ತಾರೆ. ನೀನು ಮಾತನಾಡುವಂಥದ್ದು ಸರಿ ಇಲ್ಲ. ಆದರೆ ಅನೇಕ ಪ್ರವಾದಿಗಳು ಹೇಳ್ತಾರೆ, ನಿಮಗೇನು ಆಗೋದಿಲ್ಲ, ಒಳ್ಳೇದಾಗ್ತದೆ. ಜನರು ಅವರನ್ನು ನಂಬ್ತಾರೆ, ಯೆರೆಮೀಯನನ್ನು ಬಾವಿಯಲ್ಲಿ ಹಾಕ್ತಾರೆ. ಯಾಕಂದರೆ ಇವನು ನಮಗೆ ಸರಿಯಾದಂಥ ರೀತಿಯಲ್ಲಿ ಬೋಧನೆ ಹೇಳ್ತಾ ಇಲ್ಲ. ಅನೇಕ ಸಂದರ್ಭದಲ್ಲಿ ಅನೇಕ ದೇವರ ವಾಕ್ಯದ ಮಾತುಗಳು, ಎಚ್ಚರಿಕೆಗಳು ಅನೇಕರಿಗೆ ಒಂದು ರೀತಿಯಲ್ಲಿ ಘಾಸಿಯಾಗಬಹುದು. ಯಾನಪ್ಪ ಇವರು ನೇರವಾದಂಥ ರೀತಿಯಲ್ಲಿ ಮಾತನಾಡ್ತಾರೆ, ನೇರವಾದಂಥ ರೀತಿಯಲ್ಲಿ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೇವರು ಹೇಳ್ತಾನೆ, ನೀನು ಅವರನ್ನು ಎಚ್ಚರಿಸು. ನೀನು ಎಚ್ಚರಿಸದೆ ಹೋದರೆ, ಅವರು ಅಪಾಯ ಬಂದರೆ, ಅವರ ಆತ್ಮಗಳು ನಾಶವಾದರೆ, ಅವರ ಆತ್ಮಗಳು ದೇವರ ಕಡೆಗೆ ಹೋಗದಿದ್ದರೆ ಅದಕ್ಕೆ ನೀನೇ ಕಾರಣ. ಹಾಗಾದರೆ ಸಭಾಪಾಲಕನ ಕರ್ತವ್ಯ ಎಷ್ಟು ಬಹಳ. ಪ್ರತಿಯೊಬ್ಬರ ಆತ್ಮಗಳಿಗೆ ನಾವು ಲೆಕ್ಕ ಹೇಳಬೇಕು.
ಪ್ರತಿಯೊಬ್ಬರ ಜೀವನಗಳಿಗೆ ನೀನು ದೇವರು ನಿನಗೆ ಒಂದು ಅವಕಾಶ ಕೊಟ್ಟ, ನೀನು ಏನು ಮಾಡದೆ ಅವಕಾಶವನ್ನು, ಯಾವ ರೀತಿಯಲ್ಲಿ ಅವಕಾಶವನ್ನು ಉಪಯೋಗಿಸಿಕೊಂಡೆ, ಯಾವ ರೀತಿಯಲ್ಲಿ ಅದನ್ನು ಬೋಧನೆ ಮಾಡಿದೆ ಎನ್ನುವಂಥ ಮಾತುಗಳನ್ನು ದೇವರು ನಮ್ಮಿಂದ ನಿಮ್ಮಿಂದ ಕೇಳುವ ಆತನಾಗಿದ್ದಾನೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಗೈಡ್ ಅಂತ ಹೇಳಿದ್ರೆ ಎಚ್ಚರಿಸು, ಅವರನ್ನು ಸರಿಯಾದಂಥ ರೀತಿಯಲ್ಲಿ ಮಾರ್ಗದಲ್ಲಿ ಅವರನ್ನು ಎಚ್ಚರಿಸು, ದೇವರ ಸಂದೇಶಗಳನ್ನು ಅವರಿಗೆ ತಿಳಿಸು ಎನ್ನುವಂಥ ಮಾತುಗಳನ್ನು ಹೇಳುವಂಥವನಾಗಿದ್ದಾನೆ. ದೇವರ ವಾಕ್ಯದ ಕೊನೆಯ ಭಾಗಕ್ಕೆ ಬಂದಿದ್ದೇನೆ. ಈ ದಿವಸ ಆರ್ಡೆಂಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ ಟು ಟ್ರಾನ್ಸ್ಫಾರ್ಮ್, ರೂಪಾಂತರಕ್ಕೆ ನಮ್ಮ ನಡೆಸುವುದು. ಕೇವಲ ಸಭೆಯನ್ನು ರೂಪಾಂತರಿಸುವುದಲ್ಲ, ಸಭಾಪಾಲಕನೂ ರೂಪಾಂತರಗೊಳ್ತಾರೆ, ಸಭಾಪಾಲಕನ ಸೇವೆಯೂ ರೂಪಾಂತರಗೊಳ್ತದೆ, ಸಭೆಯೂ ರೂಪಾಂತರಗೊಳ್ತದೆ. 3 ವಿಶೇಷವಾದಂಥ ಧ್ಯಾನಿಸಿದ್ದೇವೆ. ಒಂದು ಫೀಡ್, 2ನೇದು ಲೀಡ್, 3ನೇದು ಗೈಡ್. ಹಾಗಾದರೆ ದೇವರು ಈ ಭಾನುವಾರದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾನೆ, ಈ ಭಾನುವಾರದಲ್ಲಿ ನಮ್ಮನ್ನು ಸರಿಯಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ, ಈ ಭಾನುವಾರದಲ್ಲಿ ನಮ್ಮನ್ನು ಆರೈಕೆ ಮಾಡಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಕಾವಲುಗಾರನಾಗಿ ನೇಮಿಸಿದ್ದಾನೆ. ದೇವರು ನನ್ನ ಕುರಿಮರಿಗಳನ್ನು ಕಾಯಿ ಮೇಯಿಸು ಎನ್ನುವುದಕ್ಕೆ ನೇಮಿಸಿದ್ದಾನೆ. ದೇವರು ನೀನು ನಿನ್ನ ಜೀವನದ ಮೂಲಕ ಸರಿಯಾದಂಥ ದಿಕ್ಕಿಗೆ ಹೋಗು ಎನ್ನುವಂಥ ಕಾರ್ಯವನ್ನು ಕೊಟ್ಟಿದ್ದಾನೆ. ಹಾಗಾದರೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಶೇಫರ್ ಸ್ಮಾರಕ ದೇವಾಲಯದ 70 ವರ್ಷಗಳ ಅನೇಕ ಸಭಾಪಾಲಕರುಗಳು ಬಂದು ಹೋಗಿದ್ದಾರೆ. ಅವರ ಸೇವೆಯನ್ನು ನಾವು ಸ್ಮರಿಸೋಣ. ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯದಲ್ಲಿರುವಂಥ ಪ್ರತಿಯೊಬ್ಬ ಸಭಾಪಾಲಕರನ್ನು, ಬಿಷೋಪರನ್ನು, ಪ್ರತಿಯೊಬ್ಬರನ್ನು, ಇಡೀ ನಮ್ಮ ಚರ್ಚ್ ಆಫ್ ಸೌತ್ ಇಂಡಿಯಾದ ಪ್ರತಿಯೊಬ್ಬರ ಸಭಾ ಸೇವಕರನ್ನು ನಾವು ಸ್ಮರಿಸೋಣ. ಅವರ ಸೇವೆಗಾಗಿ ನೀವು ಪ್ರಾರ್ಥಿಸಿರಿ. ದೇವರು ಈ ಸೇವೆಯನ್ನು ಇನ್ನಷ್ಟು ಭದ್ರವಾದಂಥ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಕಾಪಾಡಿ ನಡೆಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ಕೊಟ್ಟಂಥ ವಾಕ್ಯದ ಆಶೀರ್ವಾದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಅದು ನಿನ್ನ ಸಂದೇಶ ಎಂಬುದಾಗಿ ನಾವು ನಂಬಿದ್ದೇವೆ. ಆ ಸಂದೇಶದ ಮೂಲಕ ನಾವು ಬಲಗೊಂಡಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ನಮ್ಮನ್ನು ಕಾಯುವಂಥವನು, ನಮ್ಮನ್ನು ಆರೈಕೆ ಮಾಡುವಂಥವನು, ನಮ್ಮನ್ನು ನಡೆಸುವಂಥವನು, ನಮ್ಮನ್ನು ಎಚ್ಚರಿಸುವಂಥವನು ನೀನೇ ಆಗಿದ್ದಿ. ಆ ಸೇವೆಯನ್ನು ನಮಗೆ ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಕೇಳಿದಂಥ ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸಿ ಎಂಬುದಾಗಿ ನಮ್ಮ ಪ್ರಭು ರಕ್ಷಕನಾದಂಥ ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಸಭೆಯ ಶಿರಸ್ಸಾಗಿರುವ ಪರಲೋಕದ ದೇವರೇ, ಈ ಭಾನುವಾರದಂದು ನಿನ್ನನ್ನು ಸ್ತುತಿಸಿ ಆರಾಧಿಸಲು ಅನುಗ್ರಹಿಸಿದ ಸದಾವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಇಂದು ನಾವು ಸಭೆಯಾಗಿ ಅಭಿಷಿಕ್ತ ದೈವ ಸೇವಕರ ಭಾನುವಾರವನ್ನು ಆಚರಿಸುವಂತೆ ಸಹಾಯ ಮಾಡಿದ್ದಿ. ನಿನಗೆ ವಂದನೆಗಳು ಯೇಸುವೆ. ದೇವರೇ, ನಮ್ಮ ಎಲ್ಲ ಕ್ರೈಸ್ತ ಸಭೆಗಳಿಗಾಗಿ, ಸಭಾಪಾಲಕರುಗಳಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅವರನ್ನು ನಿನ್ನ ಆತ್ಮನಿಂದ ತುಂಬಿಸು. ನಿನ್ನಿಂದ ಅಭಿಷೇಕಿಸಲ್ಪಟ್ಟ ನಿನ್ನ ಸೇವಕರು ತಮ್ಮ ಕರ್ತವ್ಯ ಪಾಲನೆಯನ್ನು ಶ್ರದ್ಧೆಯಿಂದ ನಿರ್ವಹಿಸಲು ಬೇಕಾದ ಜ್ಞಾನ, ವಿವೇಕ, ವಿವೇಚನೆಗಳನ್ನು ದಯಪಾಲಿಸು. ಈ ಸಮಯದಲ್ಲಿ ಎಲ್ಲ ಸಭೆಯ ಸಭಾಪಾಲಕರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಈ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಸಭೆಯ ಎಲ್ಲ ಜವಾಬ್ದಾರಿಗಳನ್ನು, ಆರಾಧನೆಗಳನ್ನು ನಡೆಸಿಕೊಂಡು ಜನರನ್ನು ನಿನ್ನ ವಾಕ್ಯದಲ್ಲಿ ಮುನ್ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳು. ನೀನು ಅವರಿಗೆ ಅನುಗ್ರಹಿಸಿರುವ ಈ ಜವಾಬ್ದಾರಿಯುತ ಸೇವೆಯನ್ನು ಮಾಡಲು ನಿನ್ನಾತ್ಮನ ಬಲವನ್ನು ಅವರಿಗೆ ದಯಪಾಲಿಸು. ಅವರಿಗೆ ಒಳ್ಳೆಯ ಆರೋಗ್ಯಗಳನ್ನು ದಯಪಾಲಿಸು. ಈ ಸಮಯದಲ್ಲಿ ನಮ್ಮ ಸಭೆಯ ಸಭಾಪಾಲಕರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸು. ಅವರ ಕುಟುಂಬವನ್ನು ಸಹ ನೀನೇ ಪರಿಪಾಲಿಸಬೇಕೆಂದು ನಿನ್ನ ಒಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಆಮೇನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು
ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತವೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದು ನಂಬುತ್ತೇನೆ. ಆಮೆನ್. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರನ್ನು ಸ್ಮರಿಸಿ ಅವರಿಗೋಸ್ಕರ ಶುಭಾಶಯಗಳನ್ನು ಕೋರುತ್ತಾ, ದೇವರು ಅವರಿಗೆ ಅನುಗ್ರಹಿಸಿಕೊಟ್ಟಂತಹ ಹೊಸ ವರ್ಷಕ್ಕಾಗಿ ಮತ್ತು ಹೊಸ ಬಲಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ಸಂಗೀತಗಳ ಮೂಲಕ ಪ್ರಿಯರಿಗೆ ಶುಭಾಶಯಗಳನ್ನು ಕೋರೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ರಕ್ಷಕನಾಗಿರುವ ತಂದೆಯಾದಂಥ ದೇವರೇ, ಈಗ ಕರ್ತನೆ ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಸಭೆಯ ನಿನ್ನ ಮಕ್ಕಳು ಈ ವಾರದಲ್ಲಿ ತಮ್ಮ ಜನನ ದಿವಸವನ್ನು, ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುತ್ತಾ ಇದ್ದಾರೆ. ಹೌದು ಕರ್ತನೆ, ನೀನು ಅವರಿಗೆ ಕೊಟ್ಟಂತಹ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಕೃಪೆಯ ಮೇರೆಗೆ, ನಿನ್ನ ಆಶೀರ್ವಾದದ ಮೇರೆಗೆ ನೀನು ಅವರಿಗೆ ಕೊಟ್ಟಂತಹ ಹೊಸ ವರ್ಷಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನೀನು ಅವರ ಜೀವಿತದಲ್ಲಿ ಮತ್ತೊಂದು ಹೊಸ ವರ್ಷವನ್ನು ಕೂಡಿಸಿಕೊಟ್ಟಿದ್ದಿ. ಕರ್ತನೆ, ಕಳೆದ ಎಲ್ಲ ವರ್ಷಗಳು ನಂಬಿಗಸ್ತ ಜೀವಿತದ ಮೂಲಕ ನೀನು ಅವರನ್ನು ಕಾಪಾಡಿದ್ದಿ. ಕರ್ತನೆ, ಅವರ ಪ್ರಯಾಣಗಳನ್ನು ಆಶೀರ್ವದಿಸಿದ್ದಿ, ಅವರ ಕುಟುಂಬ ಜೀವಿತವನ್ನು ಬಲಪಡಿಸಿದ್ದೆ. ಅದಕ್ಕಾಗಿ ಸ್ತೋತ್ರ. ಸ್ವಾಮಿ, ಹೊಸ ವರ್ಷಕ್ಕೆ ಸಂತೋಷದಿಂದ ಕಾಲಿಡುವಾಗ ನಿನ್ನ ವಿಶೇಷವಾದಂತಹ ಬಲವನ್ನು, ನಿನ್ನ ವಿಶೇಷವಾದಂಥ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನ ಹಸ್ತಗಳಿಗೆ ಈ ಪ್ರಿಯರನ್ನು ಒಪ್ಪಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ತಮ್ಮ ವಿವಾಹದ ವಾರ್ಷಿಕೋತ್ಸವನ ಕಾಣುವಂತಹ ದಂಪತಿಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ಕರ್ತನೆ, ಕುಟುಂಬ ಜೀವನವನ್ನು ದಾಂಪತ್ಯದ ಆಶೀರ್ವಾದಕ್ಕೆ ನಡೆಸಿದೆ. ಅದಕ್ಕಾಗಿ ಸ್ತೋತ್ರ. ಕುಟುಂಬದಲ್ಲಿ ಸಮಾಧಾನ, ಕುಟುಂಬದಲ್ಲಿ ಅನ್ಯೋನ್ಯತೆ, ಪ್ರೀತಿ, ನಂಬಿಕೆ, ವಿಶ್ವಾಸದ ಮೂಲಕ ಒಬ್ಬರನ್ನೊಬ್ಬರು ಇನ್ನಷ್ಟು ಅರಿತುಕೊಂಡು ಪ್ರೀತಿಸುತ್ತಾ ಗೌರವಿಸುತ್ತಾ ತಮ್ಮ ಜೀವನದಲ್ಲಿ ನಂಬಿಗಸ್ತರಾಗಿ ತಮ್ಮ ಕುಟುಂಬ ಜೀವನವನ್ನು ನಡೆಸಿಕೊಳ್ಳಲು ಹೋಗಲು ನಿನ್ನ ಕೃಪೆಯನ್ನು ಅವರಿಗೆ ಅನುಗ್ರಹಿಸಿಕೊಟ್ಟು ನಡೆಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನ ಹಸ್ತಗಳಿಗೆ ಅವರನ್ನು ಒಪ್ಪಿಸಿಕೊಡ್ತೇವೆ. ನೀನು ಅವರನ್ನು ಪರಾಂಬರಿಸು, ಮುನ್ನಡೆಸು ಎಂಬುದಾಗಿ ಕರ್ತನೆ, ನಮ್ಮೆಲ್ಲರ ಪ್ರಾರ್ಥನೆ, ನಮ್ಮೆಲ್ಲರ ಶುಭ ಹಾರೈಕೆ ಮತ್ತು ನಿನ್ನ ಆಶೀರ್ವಾದ
ಈ ಎಲ್ಲ ಹೊಸ ವರ್ಷದ ಜೀವನವನ್ನು ಕಾಣುವಂಥ ದಂಪತಿಗಳು ಮತ್ತು ಎಲ್ಲ ಸಹೋದರ ಸಹೋದರಿಯರ ಸಂಗಡ ಇರಲಿ ಎಂಬುದಾಗಿ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 281ನೇ ಸಂಗೀತವನ್ನು ಹಾಡೋಣ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ಒಟ್ಟಾಗಿ ಏರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದಿಂದಲೂ ಧೈರ್ಯದಿಂದಲೂ ಲೋಕದ ಕಡೆ ಹೋಗೋಣ. ದೇವರು ಕೊಟ್ಟಂತಹ ನಂಬಿಗಸ್ತಿಕೆಯ ಸೇವೆಯನ್ನು ಯಥಾರ್ಥತೆಯಿಂದ ಮಾಡೋಣ. ಮಹಾಕೃಪನಾಗಿರುವಂತಹ ದೇವರನ್ನು ಆಶ್ರಯಿಸೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಗೊಂಡಿರಲಿ. ಆಮೆನ್.